ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಈ ಕಾಲೇಜು ಸಿಗ್ತದಾ, ಈ ಕೋರ್ಸು ಸಿಗ್ತದಾ, ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದ ಕಾರಣ ನಾನು ಈ ವಿಡಿಯೋದಲ್ಲಿ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಈಗ ನಿಮ್ಮದು ಕೂಡ ಸಿಮಿಲರ್ ರ್ಯಾಂಕ್ ಇದ್ದು ಸಿಮಿಲರ್ ಕ್ಯಾಟಗರಿ ಇದ್ದರೆ ನಿಮಗೆ ಇದರಿಂದ ತುಂಬ ಹೆಲ್ಪ್ ಆಗ್ತದೆ ಮತ್ತು ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗ್ತದೆ. ಇಲ್ಲಿ ನೋಡಿ, ಒಬ್ಬರು ಐ ಆಮ್ ಡ್ರೇಕಿ ಅಂತ ಏನೋ ಬಂದಿದೆ ಮೆಸೇಜ್ನಲ್ಲಿ. ಅವರು 980 ರ್ಯಾಂಕ್ ಬಂದಿದೆ ಅಂತ ಅವ್ರದ್ದು, 980. ನನಗೆ RV ಕಾಲೇಜ್ನಲ್ಲಿ ENC ಸಿಗುತ್ತಾ ಅಂತ ಕೇಳಿದ್ದಾರೆ. ಅವರು ನನಗೆ ಸೆಕೆಂಡ್ ರೌಂಡ್ನಲ್ಲಿ ಸಿಗುತ್ತೋ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ವರೆಗೆ ನಾನು ಕಾಯಬೇಕು, ಹೀಗೆಲ್ಲ ಕೇಳಿದ್ದಾರೆ. ಅವರು 980 ರ್ಯಾಂಕು. ಆದರೆ ಅವರು ಒಂದು ಏನಿಲ್ಲ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ, ನೀವು ಪ್ರಶ್ನೆಗಳನ್ನು ಕೇಳಬೇಕಾದ್ರೂ ಯಾವ ರೀತಿ ಕೇಳಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಕ್ಯಾಟಗರಿ ಯಾವುದು ಅನ್ನೋದನ್ನು ಹೇಳಿಲ್ಲ ಅವರು. ನೋಡಿ, ಅವರು ಒಂದು ವೇಳೆ ಜನರಲ್ ಮೆರಿಟ್ ಕ್ಯಾಟಗರಿ ಅವರಾದರೆ ಸ್ವಲ್ಪ ಅವರು ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಕಾಯಬೇಕಾಗ್ತದೆ. ಅಥವಾ ಅವರು ಬೇರೆ ಕ್ಯಾಟಗರಿ ಅವರಾದರೆ ಅವರಿಗೆ ಮೊದಲನೇ ರೌಂಡ್ನಲ್ಲೇ ಈ 980 ರ್ಯಾಂಕ್ಗೆ ENC RV ಕಾಲೇಜ್ನಲ್ಲಿ ಸಿಗ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಭುವನೇಶ್ವರಿ ಅನ್ನೋರು ಕೇಳಿದ್ದಾರೆ. ಅವರು ಏನು ಕೇಳ್ತಾರೆ ಅಂದರೆ 7051 ರ್ಯಾಂಕ್ ಅವ್ರದ್ದು. MSRITಯಲ್ಲಿ ನನಗೆ AI ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅವ್ರದ್ದು 2A ಕ್ಯಾಟಗರಿ, 2A ಕನ್ನಡ 2AK ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, MSRIT ಕಾಲೇಜಲ್ಲಿ ಎರಡು ಕ್ಯಾಟಗರಿ ಇದೆ ಮಾಡಿದ್ದಾರೆ ಅವರು. ಒಂದು AI ಡಾಟಾ ಸೈನ್ಸ್ ಅಂತ ಒಂದಿದೆ ಮತ್ತು ಒಂದು ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಎರಡು ಇದಾವೆ ಅಲ್ಲಿ ಬ್ರ್ಯಾಂಚು. ಇವರಿಗೆ AI ಬ್ರ್ಯಾಂಚಲ್ಲಿ 5497 ಇದೆ ಲಾಸ್ಟ್ ಕಟ್ ಆಫು 2A ಕ್ಯಾಟಗರಿಯಲ್ಲಿ. 2A ಕನ್ನಡ ಯಾವುದೇ ಹಂಚಿಕೆ ಆಗಿಲ್ಲ ಅಲ್ಲಿ ಲಾಸ್ಟ್ ರೌಂಡ್ನಲ್ಲಿ. ಯಾಕಂದರೆ ಇದು ಕನ್ನಡ ಅಂತಿದ್ದಾಗ ಒಮ್ಮೊಮ್ಮೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಅಲ್ಲಿ ಒಂದು 2A ಕನ್ನಡಕ್ಕೆ ಯಾವುದೇ ಸೀಟುಗಳು ಇರದೇ ಹೋಗ್ಬೋದು. ಆದ ಕಾರಣ ನಿಮಗೆ ಈಗ 2A ಜನರಲ್ ಅಂತ ಕನ್ಸಿಡರ್ ಮಾಡಿದರೆ ನಿಮಗೆ 5497 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡಾಟಾ ಸೈನ್ಸ್ಗೆ 6953 ಇದೆ ಲಾಸ್ಟ್ ಇಯರ್. ಅಂದಮೇಲೆ ಇವ್ರದ್ದು 7051 ಅಂದಮೇಲೆ ಒಂದು 60 ಡಿಫ್ರೆನ್ಸ್ ಆಯಿತು. ಆದ ಕಾರಣ ಇವರು ಎರಡೂ ಒಂದು ಬ್ರಾಂಚ್ಗೂ ಹಾಕಬೇಕು, AI ಡಾಟಾ ಸೈನ್ಸು ಹಾಕಬೇಕು, AI ಅನ್ನೋ ಬ್ರಾಂಚ್ಗೂ ಹಾಕಬೇಕು. ಎರಡು ಬ್ರಾಂಚ್ಗೂ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದರೆ ಇವರಿಗೆ ಸಿಗುವ ಚಾನ್ಸು ಬಹಳ ಇದೆ. ಅದರ ಜೊತೆಗೆ ಬೇರೆ ಕಾಲೇಜನ್ನು ಕೂಡ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕೋಬೇಕು. ಇನ್ನು ಸಂಜನಾ ಅನ್ನೋರು ಕೇಳ್ತಾ ಇದ್ದಾರೆ. ಅವರ ರ್ಯಾಂಕು 742 ನೋಡಿ, ತುಂಬ ಒಳ್ಳೆಯ ರ್ಯಾಂಕ್ ಇದೆ, 742 ರ್ಯಾಂಕು. ಅವರು RV ಕಾಲೇಜ್ನಲ್ಲಿ ನನಗೆ AI ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, RV ಕಾಲೇಜ್ನಲ್ಲಿ ಇವರು ಕೂಡ ಏನು ಅಂತ ತಪ್ಪು ಮಾಡಿದ್ದಾರೆ ಅಂದರೆ ಕ್ಯಾಟಗರಿ ಯಾವುದು ಅಂತ ಹೇಳಿಲ್ಲ. ಆದರೂ ಕೂಡ ಇವರು ತುಂಬ ಒಳ್ಳೆಯ ರ್ಯಾಂಕ್ ಇರೋದ್ರಿಂದ ನೋಡಿ, ಲಾಸ್ಟ್ ಇಯರ್ನಲ್ಲಿ AI ಲಾಸ್ಟ್ ರೌಂಡು RV ಕಾಲೇಜು, ಪ್ರತಿಯೊಂದು ಮಾತನ್ನು ಲಕ್ಷ ಕೊಟ್ಟು ಕೇಳಿ. ಇದು RV ಕಾಲೇಜ್ ಬಗ್ಗೆ ನಾನು ಹೇಳ್ತಾ ಇರೋದು. 888ಗೆ ನಿಂತಿದೆ ಲಾಸ್ಟ್ ರೌಂಡ್ನಲ್ಲಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ. 742 ರ್ಯಾಂಕಿಗೆ ಇವರಿಗೆ ಸುಲಭವಾಗಿ AI ಸಿಗುತ್ತೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಒಬ್ಬರು ಮಲಿಕ್ ಅಂತ ಕೇಳ್ತಾ ಇದ್ದಾರೆ. ಅವರ ರ್ಯಾಂಕು 13,928. ಇದೇನು ಬ್ಯಾಡ್ ರ್ಯಾಂಕ್ ಅಲ್ಲ. 13,928 ರ್ಯಾಂಕಿಗೆ ನನಗೆ ಜೈನ್ ಕಾಲೇಜ್ ಹುಬ್ಳಿಯಲ್ಲಿ ಸಿಗುತ್ತಾ ಸೀಟು ಅಂತ ಕೇಳಿದ್ದಾರೆ. ಅವರು ಕ್ಯಾಟಗರಿ ಯಾವುದಂತ ಹೇಳಿಲ್ಲ. ಆದರೆ ಇವರ ರ್ಯಾಂಕ್ ನೋಡಿದರೆ ಜೈನ್ ಕಾಲೇಜ್ ಹುಬ್ಳಿಗಿಂತ ತುಂಬ ಉತ್ತಮವಾದ ಒಂದು ಕಾಲೇಜು ಇವರಿಗೆ ಸಿಗುತ್ತೆ ಅಂತ ನಾನು ಹೇಳಬಯಸ್ತೀನಿ. ಹೀಗಾಗಿ ನಿಮಗೆ ಹೆಚ್ಚಿನ ಒಂದು ಅವೇರ್ನೆಸ್ ಇರಲಿಲ್ಲ ಅಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೂ ಕೂಡ ನೀವು ಎಲ್ಲೇ ಹೋಗಿ ಒಂದು C ಗ್ರೇಡ್ ಕಾಲೇಜ್ನಲ್ಲಿ ಅಥವಾ ಯಾವುದೋ ಒಂದು ಅಷ್ಟೊಂದು ಚೆನ್ನಾಗಿಲ್ಲದ ಕಾಲೇಜ್ನಲ್ಲಿ ಲ್ಯಾಂಡ್ ಆಗ್ಬೋದು. ಆದ ಕಾರಣ ನೀವು ಹೆಚ್ಚು ಒಂದು ಈಗೇನು ನಿಮ್ಮದು ಫ್ರೀ ಟೈಮ್ ಇದೆಲ್ಲ ನೀವು ಹೆಚ್ಚು ಮಾಹಿತಿಯನ್ನು ಪಡಿತಾ ಹೋಗಿ. ಇನ್ನೊಬ್ಬರು ಜಯರಾಮಯ್ಯ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವರು ಏನು ಕೇಳ್ತಾ ಇದ್ದಾರೆ ಅಂದರೆ 2482 ಅವರ ರ್ಯಾಂಕ್ ಇದೆ. 2482 ರ್ಯಾಂಕ್ ಇದ್ದಾಗ ನನಗೆ MSRIT BMS PES ಯೂನಿವರ್ಸಿಟಿ ಅಲ್ಲಿ ನನಗೆ CS ಸೀಟು ಸಿಗುತ್ತಾ ಅಂದಿದ್ದಾರೆ. ಇವರು ಕೂಡ ಏನು ತಪ್ಪು ಮಾಡಿದ್ದಾರೆ ಅಂದರೆ ಕ್ಯಾಟಗರಿ ಯಾವುದಂತ ಹೇಳಿಲ್ಲ. ಕ್ಯಾಟಗರಿಯನ್ನು ನೀವು ಹೇಳಲೇಬೇಕು. ಪ್ರಶ್ನೆ ಮಾಡುವಾಗ ಕ್ಯಾಟಗರಿ ಮತ್ತು ರ್ಯಾಂಕನ್ನು ಹೇಳಿದರೆ ನಮಗೆ ಅನುಕೂಲ ಆಗ್ತದೆ. ಮತ್ತು ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜನ್ನು ಹೇಳಿದರೆ ಕೂಡ ನಮಗೆ ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ. ಕೆಲವೊಬ್ಬರು ನನ್ನ ಈ ರ್ಯಾಂಕಿಗೆ ಈ ಕ್ಯಾಟಗರಿಗೆ ಎಲ್ಲಿ ಸೀಟ್ ಸಿಗುತ್ತೆ ಅಂತಂದರೆ ನೀವು ಪ್ಲೇಸ್ ಆದರೂ ಹೇಳಬೇಕು. ಇಲ್ಲಾಂದರೆ ನಾವು ಯಾವ ಕಾಲೇಜು ಅಂತ ನಿಮ್ಗೆ ಹೇಳೋದು ತುಂಬ ತೊಂದರೆ ಆಗ್ತದೆ. ಇಲ್ಲಾಂದರೆ ನಾವು ನೀವು ಬೆಂಗಳೂರವರು ಅಂತ ತಿಳ್ಕೊಂಡು ಬೆಂಗಳೂರು ಕಾಲೇಜನ್ನು ಹೇಳಬೇಕಾಗ್ತದೆ. ಇಲ್ಲಿ ನೋಡಿ, ಇವರಿಗೆ MSRIT BMS PES ಈ ಮೂರರಲ್ಲಿ ಲಾಸ್ಟ್ ಇಯರ್ ಇದನ್ನು ನೋಡಿದರೆ BMS ಸಿಗೋ ಚಾನ್ಸು ಜಾಸ್ತಿ ಇದೆ. 2482ಗೆ CS ಒಂದಿದರಲ್ಲಿ BMS ಕಾಲೇಜು ಸಿಗೋ ಚಾನ್ಸ್ ಜಾಸ್ತಿ ಇದೆ. ಆದರೂ ಆಪ್ಷನ್ ಎಂಟ್ರಿಯಲ್ಲಿ ಹೆಚ್ಚು ಕಾಲೇಜುಗಳನ್ನು ಹಾಕೋಬೇಕು. ಇನ್ನು ಮಧು ಶರ್ಮಾ ಅಂತ ನಾವು ಕೇಳ್ತಾರೆ. ನೋಡಿ, 51,680 ರ್ಯಾಂಕ್, 51,680 ರ್ಯಾಂಕ್ ಇದೆ ಅವ್ರದ್ದು. ಅವರು ಕ್ಯಾಟಗರಿ ಹೇಳಿಲ್ಲ. ಇವರು ಕೂಡ ಕ್ಯಾಟಗರಿ ಯಾವುದಂತ ಹೇಳಿಲ್ಲ. CSC ಡಾಟಾ ಸೈನ್ಸು ಯಾವ ಕಾಲೇಜಿನಲ್ಲಿ ಸಿಗ್ತದೆ ಅಂತ ಕೇಳಿದ್ದಾರೆ. ನೋಡಿ, ಈ ಕೇಳಿದರೆ ನಮಗೆ ಉತ್ತರಿಸುವುದು ತುಂಬ ಕಷ್ಟ. ಮೊದಲನೇದು ಕ್ಯಾಟಗರಿ ಹೇಳಿಲ್ಲ, ರ್ಯಾಂಕ್ ಕೂಡ ದೂರ ಇದೆ ಮತ್ತು CSC ಡಾಟಾ ಸೈನ್ಸ್ ಬೇಡ್ತಾ ಇದ್ದಾರೆ. ಆದ ಕಾರಣ ಇಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಕ್ಯಾಟಗರಿಯನ್ನು ನೀವು ಹೇಳಿದರೆ ನಾನು ಯಾವ ಕಾಲೇಜಿನಲ್ಲಿ ನಿಮಗೆ ಸಿಗಬಹುದು ಅಂತ ಹೇಳ್ಬೋದು. ಇನ್ನು ನಟರಾಜ್ KB ಅಂತ ಏನೋ ಇದೆ ಹೆಸರು. ಅವರು ಕೇಳ್ತಾ ಇದ್ದಾರೆ 50,000 ರ್ಯಾಂಕ್ ಇದೆ ಅಂದರೆ ಬಹುಶಃ ಅವ್ರದ್ದು ರ್ಯಾಂಕ್ ಎಕ್ಸಾಕ್ಟ್ ಹೇಳಿಲ್ಲ ಅವರು. ಅರೌಂಡ್ 50,000 ರ್ಯಾಂಕ್ ಇದ್ದರೆ ಬೆಂಗಳೂರಲ್ಲಿ CSಗೆ ಬೆಸ್ಟ್ ಕಾಲೇಜ್ ಯಾವುದು, CS ಬ್ರಾಂಚ್ಗೆ ಬೆಸ್ಟ್ ಕಾಲೇಜ್ ಯಾವುದು ಈ ರ್ಯಾಂಕಿಗೆ ಅಂತ ಕೇಳಿದ್ದಾರೆ. ಇವ್ರದ್ದು ಕೂಡ ಅದೇ ಪ್ರಾಬ್ಲಮ್ಮು, ಕ್ಯಾಟಗರಿ ಯಾವುದಂತ ಹೇಳಿಲ್ಲ. ಆದ ಕಾರಣ ಇಲ್ಲಿ ನಾನು ಉತ್ತರಿಸ್ತಾ ಇಲ್ಲ. ಕ್ಯಾಟಗರಿ ಹೇಳಿದರೆ
SC ST ಕ್ಯಾಟಗರಿಗೆ ಇದ್ದರೆ ಅವರಿಗೆ 50,000 ರ್ಯಾಂಕ್ನಲ್ಲಿ ಸಿಗೋ ಚಾನ್ಸ್ ಇದೆ. ಆ ಮೇಲಿನ ಇದಕ್ಕೂ ಇದು ಉತ್ತರ ಅನ್ವಯ ಆಗ್ತದೆ. ನಿಮ್ಮದು ಏನಾದರೂ SC ST ಕ್ಯಾಟಗರಿ ಇದ್ದರೆ 50,000 ರ್ಯಾಂಕ್ ಬಂದರೂ ಕೂಡ CS ಸಿಗೋ ಚಾನ್ಸು ಇರ್ತದೆ. ಇನ್ನು ನೆಕ್ಸ್ಟ್ ಒಬ್ಬರು ಅನಾನಿಮಸ್ ಅಂತಿದೆ ಹೆಸರು ಅವ್ರದ್ದು ಇದರಲ್ಲಿ ಮೆಸೇಜ್ನಲ್ಲಿ 16,600 ರ್ಯಾಂಕ್ ನೋಡಿ, 16,600 ರ್ಯಾಂಕ್. ಇವರು ಟಾಪ್ ಕಾಲೇಜ್ನಲ್ಲಿ CS IS AIML ಡಾಟಾ ಸೈನ್ಸ್ ಕೇಳ್ತಾ ಇದ್ದಾರೆ. ಇವರು ಕೂಡ ಅದೇ ತಪ್ಪು ಮಾಡಿದ್ದಾರೆ, ಕ್ಯಾಟಗರಿ ಯಾವುದಂತ ಹೇಳಿಲ್ಲ. ಈಗ ನಾನು ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡಿ ಇವರಿಗೆ ನೋಡಿ 16,600ಗೆ ಯಾವ ಕಾಲೇಜು ಹೇಳ್ತಾ ಇದ್ದೀನಿ ನೋಡಿ, BMSIT ನೋಡಿ, ಸಿಮಿಲರ್ ನೇಮ್ ಇರ್ತವೆ. ನೀವು ಇದು BMSCE ಅಲ್ಲ, BMSIT, BNMIT, CMRIT, ನ್ಯೂ ಹಾರಿಜಾನ್, RNSIT, SMVIT ನೋಡಿ. ಇವನ್ನ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಒಂದೆಡೆ ಈಗ SMVIT ಅಂದರೆ ಯಾವ ಕಾಲೇಜು ಅಂತ ಗೊತ್ತಾಗಲಿಲ್ಲ ಅಂತ ತಿಳ್ಕೊಳ್ಳಿ. ನೀವು ಗೂಗಲ್ನಲ್ಲಿ SMVIT ಅಂತಂದರೆ ಈಸಿಯಾಗಿ ಯಾವ ಕಾಲೇಜು ಅಂತ ಗೊತ್ತಾಗ್ತದೆ. ಓಕೆ, ಯಾಕಂದ್ರೆ ನಾನು ಡಿಟೇಲ್ ಆಗಿ ಕಾಲೇಜ್ ಹೆಸರು ಹೇಳ್ತಾ ಹೋದರೆ ತುಂಬ ವಿಡಿಯೋ ದೊಡ್ಡದಾಗ್ತದೆ. ಇನ್ನು ಪವನ್ ಕುಮಾರ್ ಅನ್ನೋರು ಕೇಳ್ತಾರೆ. ಪವನ್ ಕುಮಾರ್ ಅನ್ನೋರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಇವ್ರ ರ್ಯಾಂಕು 12,917. ವಿಚ್ ಕಾಲೇಜ್ ಬೆಸ್ಟ್ ಫಾರ್ AIML? ಇವ್ರದ್ದು 3A ಕ್ಯಾಟಗರಿ ನೋಡಿ. ಹೀಗೆ ಕೇಳಿದ್ರೆ ಏನಂತ ಹೇಳೋದು, ಯಾವ ಕಾಲೇಜ್ ಬೆಸ್ಟು AIMLಗೆ ಅಂತ. ಊರನ್ನು ಕೇಳಿಲ್ಲ ಅವರು, ಅದು ಬೆಂಗಳೂರಲ್ಲೋ ಯಾವುದಾದ್ರೂ ಊರಾದರೂ ಕೇಳಬೇಕಾಗಿತ್ತು. ಆದ ಕಾರಣ ನಿಮಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ರ್ಯಾಂಕ್ ಜೊತೆಗೆ ಕ್ಯಾಟಗರಿ ಇರಬೇಕು, ಮತ್ತು ನಿಮ್ಗೆ ಆದಷ್ಟು ಯಾವ ಪ್ಲೇಸಲ್ಲಿ ಅಂದರೆ ನಿಮಗೆ ಬೆಂಗಳೂರು ಬೇಕು, ಮೈಸೂರು ಬೇಕು, ಹೀಗೆ ನೀವು ಪ್ಲೇಸ್ ಹೇಳಿದರೆ ನಮಗೆ ಉತ್ತರ ನೀಡಲಿಕ್ಕೆ ಸುಲಭ ಆಗ್ತದೆ. ಇನ್ನು ಇಲ್ಲಿ ಇವ್ರಿಗೆ ನಾನು ಹೇಳಿ ಬಯಸ್ತೀನಿ ಅಂದರೆ 12,917 ರ್ಯಾಂಕಿಗೆ AIMLಗೆ SIT ತುಮಕೂರು ತುಂಬ ಬೆಸ್ಟ್ ಕಾಲೇಜು, ಆಮೇಲೆ BIT ಬೆಂಗಳೂರು ಮತ್ತು NIE ಮೈಸೂರು. ಅದಲ್ಲದೆ ಈಗಾಗಲೇ ನಾನು ಹೇಳಿದ್ನಲ್ಲ BMSIT, BNMIT, CMRIT, ನ್ಯೂ ಹಾರಿಜಾನ್, RNSIT, SMVIT ಇವು ಕೂಡ ಒಳ್ಳೆ ಕಾಲೇಜುಗಳು. ಇಲ್ಲಿ ಕೂಡ ಇವರು ಹಾಕೋಬಹುದು. ಇಲ್ಲಿ ತಯ್ಯಬ್ ಅನ್ನೋರು ಕೇಳಿದ್ದಾರೆ 58,000 ರ್ಯಾಂಕ್ ಇವ್ರದ್ದು 2B ಕ್ಯಾಟಗರಿ. ನನಗೆ ಯಾವ ಕಾಲೇಜಲ್ಲಿ CS AI ಮತ್ತು AIML AIDS ಸಿಗ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಅವರು ಯಾವ ಪ್ಲೇಸ್ನಲ್ಲಿ ಬೇಕು ಅವ್ರಿಗೆ ಕಾಲೇಜ್ ಅಂತ ಕೇಳಿಲ್ಲ. ನಾನು ಪ್ಲೇಸ್ ಹೇಳಲಿಲ್ಲ ಅಂದರೆ ನಿಮಗೆ ಬೆಂಗಳೂರು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನಿಮಗೆ ಅಟ್ರಿಯಾ, AMC, ATME, ಈಸ್ಟ್ ಪಾಯಿಂಟ್. ನಾನು ಹೇಳೋ ಪದಗಳನ್ನು ಸರಿಯಾಗಿ ಗಮನಿಸಿ, ಯಾಕಂದರೆ ನಾನು ಶಾರ್ಟಾಗಿ ಹೇಳ್ತೀನಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ AMC ಅಂದರೆ ಯಾವ ಕಾಲೇಜು, ATME ಅಂದರೆ ಯಾವ ಕಾಲೇಜ್ ಅಂತೆಲ್ಲ ಗೊತ್ತಾಗ್ತದೆ. ಈ ಕಾಲೇಜುಗಳಲ್ಲಿ ನಿಮಗೆ ಅಟ್ರಿಯಾ, ATME, AMC ಮತ್ತು ಈಸ್ಟ್ ಪಾಯಿಂಟ್ ಈ ಕಾಲೇಜುಗಳಲ್ಲಿ ಸುಲಭವಾಗಿ ನಿಮಗೆ CS, AIML, AIDS ಒಂದು ಕೋರ್ಸ್ಗಳು ದೊರೀತವೆ. ಇಷ್ಟು ದೂರ ರ್ಯಾಂಕ್ ಹೋದವ್ರಿಗೆ ಇಂಥ ಕಾಲೇಜುಗಳು ಆರಾಮಾಗಿ ಸಿಗ್ತವೆ. ಪವನ್ ಕುಮಾರ್ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ಲಾಸ್ಟ್ ಸಂಚಿಕೆಯಲ್ಲಿ ನಾನು ನೋಡಿದ್ದಿಲ್ಲ ಅದನ್ನು. SNQ ಕೋಟಾ ಸಿಗುತ್ತಾ ಅಂತ ಕೇಳಿದ್ರು ಅವರು. ನೋಡಿ, SNQ ಕೋಟಾ ಅನ್ನೋದು ನಿಮಗೆ ಲಾಟ್ರಿ ಇದ್ದ ಹಾಗೆ. ನಿಮ್ಮ ಒಂದು ಇನ್ಕಮ್ ತುಂಬ ಕಡಿಮೆ ಆಗಿರಬೇಕು, ಅದೇ ಕಾಲೇಜ್ಗೆ ಅದೇ ಕೋರ್ಸ್ಗೆ ಅಪ್ಲೈ ಮಾಡಿದವರಲ್ಲೇ ನಿಮ್ಮ ಇನ್ಕಮ್ ತುಂಬ ಕಡಿಮೆ ಇದ್ದರೆ ನಿಮಗೆ SNQ ಕೋಟಾ ಸಿಗುತ್ತೆ. ಹೀಗಾಗಿ SNQ ಕೋಟಾ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೆದ್ರೆ ಇದು ಪ್ಯೂರ್ಲಿ ಲಾಟ್ರಿ ಇದ್ದ ಹಾಗೆ, ನಿಮ್ಮ ಒಂದು ಲಕ್ ಇದ್ದರೆ ಸಿಗುತ್ತೆ. ಇನ್ನು 6,728 ರ್ಯಾಂಕ್ ನೋಡಿ, ವಿಚ್ ಕಾಲೇಜ್ CS IS ಕ್ಯಾಟಗರಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಇವರು ತಮ್ಮ ಕ್ಯಾಟಗರಿ ಯಾವುದು ಅನ್ನೋದು ಹೇಳಿಲ್ಲ, ಕ್ಯಾಟಗರಿ ಇಲ್ಲ. CS IS ಬ್ರಾಂಚ್ ಕೇಳಿದ್ದಾರೆ, ಅವ್ರ ಕ್ಯಾಟಗರಿ ಮೆನ್ಷನ್ ಮಾಡಿಲ್ಲ. ನೀವು ಕ್ಯಾಟಗರಿ ಮೆನ್ಷನ್ ಮಾಡಿಲ್ಲ ಅಂದರೆ ಅದ ಕಾರಣ ನಾನು ಹೇಳ್ತಾ ಇರೋದು, ಕ್ಯಾಟಗರಿಯನ್ನು ದಯವಿಟ್ಟು ಮೆನ್ಷನ್ ಮಾಡಿ. ಈಗ ಜನರಲ್ ಕ್ಯಾಟಗರಿ ಅವರಿಗೆ ನಾನು ಹೇಳೋದೇನೆಂದರೆ 6,728 ರ್ಯಾಂಕಿಗೆ DSE ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು BIT, ಈವನ್ RV ಯೂನಿವರ್ಸಿಟಿ ಇವು ಸಿಗೋ ಚಾನ್ಸು ಇದೆ CS ISಗೆ. ಇನ್ನು 61,135 ವಿಚ್ ಕಾಲೇಜ್ SC ಜನರಲ್ ಕ್ಯಾಟಗರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇವರು ಕೋರ್ಸು ಯಾವ ಕೋರ್ಸ್ ಬೇಕು, ಏನು ಹೀಗೆಲ್ಲ ಯಾವ ಬ್ರ್ಯಾಂಚ್ ಬೇಕು ಅನ್ನೋದನ್ನು ಕೇಳ್ತಾ ಇಲ್ಲ. ಆದ ಕಾರಣ ದಯವಿಟ್ಟು ಬ್ರ್ಯಾಂಚನ್ನು ಮೆನ್ಷನ್ ಮಾಡಿ. ಬ್ರ್ಯಾಂಚನ್ನು ಮೆನ್ಷನ್ ಮಾಡಿದರೆ ನಮಗೆ ಹೇಳಲಿಕ್ಕೆ ಇದಾಗ್ತದೆ. ಜನರಲ್ ಆಗಿ ನಾನು ಈಗಾಗಲೇ ಹೇಳಿದಂಗೆ ಅಟ್ರಿಯಾ, ATME, AMC, ಈಸ್ಟ್ ಪಾಯಿಂಟ್ ಇಂಥ ಕಾಲೇಜ್ನಲ್ಲಿ ನಿಮಗೆ ಸಿಗ್ತದೆ. ಇಲ್ಲಿ ನೋಡಿ, ಸಿಮಿಲರ್ ಒಂದು ಇದೆ, ತುಂಬ ದೂರ ಇದೆ ರ್ಯಾಂಕ್ 1,01,046 ನೋಡಿ, ತುಂಬ ದೂರ ರ್ಯಾಂಕ್ ಇರೋರಿಗೆ ಇಲ್ಲಿ ಉತ್ತರ ದೊರೆಯುತ್ತದೆ ಅನ್ನಿಸ್ತದೆ. 1,01,046 ರ್ಯಾಂಕ್ ಇವ್ರದ್ದು. ಇವರು ನನಗೆ ATME ಕಾಲೇಜ್ ಮೈಸೂರು, ATME ಕಾಲೇಜ್ ನೋಡಿ ಮೈಸೂರಲ್ಲಿದೆ, ಬೆಂಗಳೂರಲ್ಲ ಇದು. ATME ಕಾಲೇಜ್ ಮೈಸೂರಲ್ಲಿ ನನಗೆ ENC ಮತ್ತು AI ಇದರಲ್ಲಿ ಯಾವುದಾದ್ರೂ ಸಿಗುತ್ತಾ ಅಂತ ಕೇಳ್ತಾರೆ. ಇವರು ಕೂಡ ತಮ್ಮ ಕ್ಯಾಟಗರಿ ಯಾವುದು ಅನ್ನೋದು ಹೇಳಿಲ್ಲ. ನೋಡಿ, ಇದು ATME ಕಾಲೇಜ್ ಮೈಸೂರಲ್ಲಿ ತುಂಬ ಕಟ್ ಆಫ್ ತುಂಬ ದೂರ ಇದೆ. ಆರಾಮಾಗಿ ನಿಮಗೆ ಯಾವ ಬ್ರ್ಯಾಂಚ್ ಅಂತ ಹೇಳಿಲ್ಲ ಅವರು, ಬಹಳಷ್ಟು ಬ್ರ್ಯಾಂಚ್ಗಳಲ್ಲಿ 1,00,000 ಮೇಲೆ ಇದ್ದಾವೆ, ಆರಾಮಾಗಿ ನಿಮಗೆ ಸಿಗುತ್ತೆ. ಇನ್ನು ಕೃಷ್ಣ ಸಿದ್ದಪ್ಪ ಅಂತ ಒಬ್ರು ಕೇಳಿದ್ದಾರೆ, 21,630 ರ್ಯಾಂಕ್ ಅವ್ರದ್ದು. ಅವ್ರ ಪ್ರಶ್ನೆ 3A ಕ್ಯಾಟಗರಿ ಅವ್ರದ್ದು, CS IS AIML ಇದರಲ್ಲಿ SIT ತುಮಕೂರಲ್ಲಿ ಕೇಳ್ತಾ ಇದ್ದಾರೆ ಇವರು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ. ಇಲ್ಲಿ ನೋಡಿ, CS ಮತ್ತು IS ಸಿಗೋದು ಕಷ್ಟ ಇವರಿಗೆ, AIML ಸಿಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಕೃಷ್ಣ ಸಿದ್ದಪ್ಪ ಅವರು. ಯಾಕಂದರೆ AIML 19,000+ ಲಾಸ್ಟ್ ರೌಂಡಲ್ಲಿ ಸಿಕ್ಕಿದೆ, ಹೀಗಾಗಿ ನಿಮಗೆ ಸಿಗಬಹುದು ಅಂತ ಹೇಳ್ತೀನಿ. ನೀವು ನಿಮ್ಮ ಆಪ್ಷನಲ್ಲಿ ಬೇರೆ ಕಾಲೇಜುಗಳನ್ನು ಹಾಕ್ಕೊಳ್ಳಿ.
ಇನ್ನು ಕವಿತಾ ಅನ್ನೋರು ಕೇಳ್ತಾ ಇದ್ದಾರೆ 12,855 ರ್ಯಾಂಕು 3A ಮತ್ತು ಹೈದರಾಬಾದ್ ಕ್ಯಾಟಗರಿ ಇದೆ ಇವ್ರದ್ದು. CSC ವಿಚ್ ಕಾಲೇಜ್ ಬೆಂಗಳೂರು ಅಂತ ವೇಗಾಗಿ ಕೇಳ್ತಾ ಇದ್ದಾರೆ. CSC ಬ್ರಾಂಚು ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂತ. ಇವ್ರಿಗೆ ನಾನು ಸಜೆಸ್ಟ್ ಮಾಡೋದಂದ್ರೆ ಇವರಲ್ಲಿ ಭಾಳಷ್ಟು ಕ್ಯಾಟಗರಿ ಇದೆ, 3A ಇದೆ ಮತ್ತು ಹೈದರಾಬಾದ್ ಇದೆ. ಆದ ಕಾರಣ ನೀವು RVITM ಚೆನ್ನಾಗಿ ನೋಡ್ಕೊಳ್ಳಿ. RVITM, ಡಾಕ್ಟರ್ AIT, BMSIT ಈ ಕಾಲೇಜುಗಳಂತೂ ನಿಮಗೆ ಸಿಗುತ್ತೆ. ಮತ್ತು ನೀವು ಇನ್ನೂ ಒಂದು ಹೈಯರ್ ಟ್ರೈ ಮಾಡ್ಬೋದು ಅಂದರೆ ಯು ಕ್ಯಾನ್ ಟ್ರೈ BIT ಆ್ಯಂಡ್ DSCE ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ನೀವು ಟ್ರೈ ಮಾಡ್ಬೋದು, ಯಾಕಂದರೆ 3A ಮತ್ತು H ಹೈದರಾಬಾದ್ ಕ್ಯಾಟಗರಿ ಇರೋದ್ರಿಂದ. ಇನ್ನೊಬ್ಬರು ಚಿರು ಅನ್ನೋರು ಕೇಳ್ತಾ ಇದ್ದಾರೆ, ಅವರು ತಮ್ಮ ಕ್ಯಾಟಗರಿ ಯಾವುದನ್ನೋದು ಹೇಳಿಲ್ಲ. 23,000 ರ್ಯಾಂಕಿಂಗ್ ಇದೆ ಅಂತ ಇವ್ರದ್ದು. ಇವ್ರಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟಾಪ್ ಕಾಲೇಜ್ ಬೇಕು ಅಂತ ಕೇಳಿದ್ದಾರೆ. ನೋಡಿ, ಟಾಪ್ ಕಾಲೇಜ್ ಯಾವ ಪ್ಲೇಸ್ ಅಂತ ಹೇಳಿಲ್ಲ. ನೀವು ಟಾಪ್ ಕಾಲೇಜ್ ಅಂತಂದರೆ ಅಗೇನ್ ಮತ್ತೆ DSCEಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 23,000ಕ್ಕೆ ಸಿಗುತ್ತೆ. ಮತ್ತು SIT ತುಮಕೂರು ಕೂಡ ಟಾಪ್ ಕಾಲೇಜು, ಅಲ್ಲಿ ಕೂಡ ನಿಮಗೆ 23,000 ಇದ್ದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿಗುತ್ತೆ. ಇನ್ನು ಸಾಯಿರಾ ಅಲಿ ಅಂತ ಒಬ್ಬರು ಕೇಳಿದ್ದಾರೆ, ಅವರು ತಮ್ಮ ಕ್ಯಾಟಗರಿಯನ್ನು ಮೆನ್ಷನ್ ಮಾಡಿಲ್ಲ. 35,000 ಗೌರ್ಮೆಂಟ್ ಕಾಲೇಜು ಅಂತ ಕೇಳಿದ್ದಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ ಅಂತ. ಯಾವ ಊರಲ್ಲಿ ಏನು ಕೇಳಿಲ್ಲ. ನೋಡಿ, ಗೌರ್ಮೆಂಟ್ ಕಾಲೇಜಿಗೆ ಅಷ್ಟೊಂದು ಬೇಡಿಕೆ ಇಲ್ಲ ಇಂಜಿನಿಯರಿಂಗ್ನಲ್ಲಿ. ನಿಮಗೆ 35,000 ಇದ್ದರೂ ಕೂಡ ಆರಾಮಾಗಿ ನಿಮಗೆ ಸೀಟು ಸಿಗುತ್ತೆ. ನೋಡಿ, ಅವರು ಬ್ರಾಂಚ್ ಹೇಳ್ತಾ ಇಲ್ಲ, ಪ್ಲೇಸ್ ಹೇಳ್ತಾ ಇಲ್ಲ. ಹೀಗಾಗಿ ಯಾವುದೇ ಬ್ರಾಂಚ್ ನನಗೆ ಬೇಕು ಅಂತಂದರೆ 35,000ಕ್ಕೆ ನಿಮಗೆ ಆರಾಮಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ. ಇನ್ನು ಪೂಜಾರಪ್ಪ ಅಂತ ಕೇಳಿದ್ದಾರೆ, ಅವರು OBC ಅಂತ ಹೇಳಿದ್ದಾರೆ. OBC ಅಂತ ಇರೋದ್ರೆ ಈಗ ನಮ್ಮ KCETಯಲ್ಲಿ 2A, 2B, 3A, 3B ಹೀಗೆಲ್ಲ ಸ್ಪಷ್ಟವಾಗಿ ಕ್ಯಾಟಗರಿ ಇರ್ತವೆ. ಅವರು OBC ಅಂತ ಹೇಳಿದರೆ 8,126 ಅವರ ರ್ಯಾಂಕಿಂಗು. CS ಬೆಂಗಳೂರಿನಲ್ಲಿ ಒಳ್ಳೆ ಕಾಲೇಜ್ ಹೇಳಿ ಅಂತ ಕೇಳಿದ್ದಾರೆ. DSCE, BIT, BMSIT ಇವರು ಟ್ರೈ ಮಾಡ್ಬೋದು. ಇನ್ನು ಶ್ರೀಮಾತಾ ಫುಡ್ಸ್ ಅಂತ ಅವರು ಕೇಳ್ತಾ ಇದ್ದಾರೆ, 2A ಕನ್ನಡ ಮತ್ತು ಹೈದರಾಬಾದ್ 14.9 ಅಂದರೆ 14,900 ರ್ಯಾಂಕ್ ಇದೆ ಅವ್ರದ್ದು. ENC ಬೆಂಗಳೂರಲ್ಲಿ ಕಾಲೇಜ್ ಕೇಳ್ತಾ ಇದ್ದಾರೆ. ENCಗೆ UVCE ಮತ್ತು DSCE, BIT, BMSIT ಇವನ್ನ ಅವರು ಟ್ರೈ ಮಾಡ್ಬೋದು, ಆರಾಮಾಗಿ ಸಿಗುತ್ತೆ. ಈಗ ಅನಿನ್ ಟೂನ್ ಅನ್ನೋರು ಕೇಳ್ತಾ ಇದ್ದಾರೆ 3,800 ರ್ಯಾಂಕ್ ಅಂತ ಕ್ಯಾಟಗರಿ 1 ಇವ್ರದ್ದು. ಇವರ ಪ್ರಶ್ನೆ CS MSRITಯಲ್ಲಿ CS ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. 3,800 ರ್ಯಾಂಕಿಗೆ ಕ್ಯಾಟಗರಿ 1ಗೆ CS ಸಿಗೋದು ಸ್ವಲ್ಪ ಕಷ್ಟ MSRITಯಲ್ಲಿ. ಆದರೆ ನಿಮಗೆ AI ಸಿಗುತ್ತೆ, 3,800ಗೆ AI ಸಿಗುತ್ತೆ. ಮತ್ತು ನೀವು ಇದಲ್ಲದೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇವ್ರಿಗೆ BMSCE, PES, UVCE, DSCE ಮತ್ತು BIT ಇವನ್ನು ಕೂಡ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡು ಟ್ರೈ ಮಾಡಿ. ಇನ್ನೊಬ್ಬರು ಜ್ಯೋತಿ ಅಂತ ಕೇಳ್ತಾ ಇದ್ದಾರೆ, ಇವ್ರದ್ದು ಜನರಲ್ ಮೆರಿಟ್ ಮತ್ತು ಹೈದರಾಬಾದ್ ಕ್ಯಾಟಗರಿ, ಹೈದರಾಬಾದ್ ಇದೆ ಮತ್ತು ಕನ್ನಡನೂ ಇದೆ. 6,269 ಇವರ ರ್ಯಾಂಕಿಂಗು. ಇವ್ರು ಕೇಳ್ತಾ ಇದ್ದಾರೆ BMSCEಯಲ್ಲಿ CS ಸಿಗ್ಬೋದಾ ಅಂತ. BMSCEಯಲ್ಲಿ CS ಸಿಗ್ಬೋದಾ ಅಂತ. ಇದು ನೋಡಿ 6,269 ರ್ಯಾಂಕಿಗೆ ಇದು ತುಂಬ ಡಿಫಿಕಲ್ಟು. ಆದ ಕಾರಣ ಇವರು ಕೂಡ BMSCE ಅಲ್ಲದೆ PES, UVCE, TSCE ಮತ್ತು BIT ಇವುಗಳನ್ನು ಟ್ರೈ ಮಾಡಿದ್ರೆ BITಯಲ್ಲಂತೂ ಇವರಿಗೆ ಆರಾಮಾಗಿ ಸಿಗುತ್ತೆ. ಇನ್ನು ಚಂದ್ರಶೇಖರ್ ಅಂತ ಕೇಳ್ತಾ ಇದ್ದಾರೆ, ಜನರಲ್ ಮೆರಿಟ್ ಇವ್ರದ್ದು 3,052 ರ್ಯಾಂಕು. ಇವರು ಕೇಳ್ತಾ ಇದ್ದಾರೆ CS ಇನ್ BMSCE. ನೋಡಿ, BMS ಕಾಲೇಜು ಬಹಳಷ್ಟು ಜನರಿಗೆ ಒಂದು ಫೇವ್ರೇಟ್ ಅನಿಸುತ್ತೆ. ಇದರಲ್ಲಿ ನಾನು ಹೇಳ್ತೇನೆ ಅಂದರೆ ಇವ್ರದ್ದು 3,052 ರ್ಯಾಂಕಿಂಗ್ ಇದೆ. 3,052 ರ್ಯಾಂಕಿಗೆ AI ಸಿಗುತ್ತೆ ಇವರಿಗೆ. CS ಮೇ ಆರ್ ಮೇ ನಾಟ್. CS ಸ್ವಲ್ಪ ರ್ಯಾಂಕಿಂಗ್ ಇದಾದರೆ ಸಿಗ್ಬೋದು, ಆದರೆ AI ಮಾತ್ರ ಸಿಗೋ ಚಾನ್ಸು ಜಾಸ್ತಿ ಇದೆ. ಕೆಲವೊಬ್ರು ನೋಡಿ, ಈಗ ರಾಜಣ್ಣ ಅಂತ ಕೇಳಿದ್ದಾರೆ 18,250ಗೆ ನನಗೆ ಯಾವ ಕೋರ್ಸ್ ಸಿಗುತ್ತೆ, ಯಾವ ಕಾಲೇಜ್ ಸಿಗುತ್ತೆ ಅಂತ ಕೇಳಿದರೆ. ಹೀಗೆ ಕೇಳಿದರೆ ನಾವು ಉತ್ತರಿಸೋದು ತುಂಬ ಕಷ್ಟ ಆಗ್ತದೆ. ಆರಾಮಾಗಿ ಸಾಕಷ್ಟು ಕೋರ್ಸ್ಗಳು, ಕಾಲೇಜುಗಳು ಸಿಗ್ತಾವೆ ಅವ್ರಿಗೆ. ಇನ್ನು ಸುಮಾ ಪೂಜಾರಿ ಅಂತ ನೋಡಿ 36,000 ಇದೆ ಇವ್ರದ್ದು ರ್ಯಾಂಕಿಂಗು, SC ಕ್ಯಾಟಗರಿ. ಇವ್ರು ಏನು ಕೇಳ್ತಾರೆ ಅಂತಂದರೆ CS, ENC, AI ಅದು ಬೆಂಗಳೂರಲ್ಲಿ ಟಾಪ್ ಕಾಲೇಜ್ನಲ್ಲಿ ಸಿಗಬೇಕು ಅಂತ ಕೇಳ್ತಾ ಇದ್ದಾರೆ. ಇವ್ರದ್ದು SC ಕ್ಯಾಟಗರಿ ಇರೋದ್ರಿಂದ ಅಡ್ವಾಂಟೇಜ್ ಇದೆ ಇವ್ರಿಗೆ. ಇವರು DSCE ಮತ್ತು BITಯಲ್ಲಿ ಇವರಿಗೆ ಸೀಟು ಸಿಗೋ ಸಂಭವ ಜಾಸ್ತಿ ಇದೆ. ಇನ್ನು ಇವರು UVCE, MSRITಗಳನ್ನು ಕೂಡ ಇವರು ಟ್ರೈ ಮಾಡ್ಬೋದು, ಯಾಕಂದರೆ SC ಕ್ಯಾಟಗರಿಯ ಒಂದು ಇದು ಬಹಳ ದೂರ ಹೋಗೋದ್ರಿಂದ ಇವನು ಕೂಡ ಟ್ರೈ ಮಾಡ್ಬೋದು. ಈಗ ಪವನ್ ಅನ್ನೋರು ತುಮಕೂರಿಂದ ಕೇಳ್ತಾ ಇದ್ದಾರೆ. ಇವರ ರ್ಯಾಂಕು ನೋಡಿ, ಇವರದು 3B ಕ್ಯಾಟಗರಿ. ಅಂದರೆ ನಿಮಗೆ ಸಿಮಿಲರ್ ಇದ್ದರೆ ನಿಮಗೂ ಕೂಡ ಅನುಕೂಲ ಆಗ್ತಾವಂತ ಸರಿಯಾಗಿ ಕೇಳಿಸ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ಅನುಕೂಲ ಆಗ್ತದೆ ಅಂತಕೊಂಡು ನಾನು ವಿಡಿಯೋದಲ್ಲಿ ಹೇಳೋದು. ಈ ಪವನ್ ತುಮಕೂರಿಂದ 3B ಕ್ಯಾಟಗರಿ 80,578 ಇದೆ ಅವ್ರ ರ್ಯಾಂಕು. ನೋಡಿ, 80,000 ನಿಯರ್ ಇದ್ದವ್ರು ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಅವರು CS, IS, AIML ಮತ್ತು DS ಇವುಗಳಲ್ಲಿ ಈ ಕೋರ್ಸ್ಗಳಲ್ಲಿ ತುಮಕೂರು, ಮೈಸೂರು, ಬೆಂಗಳೂರು ಎಲ್ಲಿಯಾದರೂ ನಡೆಯುತ್ತೆ ಅನ್ನೋ ಹಾಗೆ ಕೇಳಿದ್ದಾರೆ. ನೋಡಿ, ತುಮಕೂರಿನಲ್ಲಿ ತುಂಬ ಸ್ಟ್ಯಾಂಡರ್ಡ್ ಅನ್ನೋ ಕಾಲೇಜು ಅಂದರೆ SIT, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಲ್ಲಿ ಸಿಗೋ ಚಾನ್ಸು ಇಲ್ಲ. ಇನ್ನು ಇವರು ಎಲ್ಲಿ ಟ್ರೈ ಮಾಡ್ಬೋದು ಅಂತಂದರೆ SSIT, ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಇದೆಲ್ಲ, ಅಲ್ಲಿ ಟ್ರೈ ಮಾಡ್ಬೋದು. ಮತ್ತು ಶ್ರೀದೇವಿಯಲ್ಲಿ ಇವರಿಗೆ ಸಿಗುತ್ತೆ, ಇವ್ರ ರ್ಯಾಂಕಿಗೆ ಶ್ರೀದೇವಿಯಲ್ಲಿ ಸಿಗುತ್ತೆ.
ಮತ್ತು ಅದನ್ನು ಬಿಟ್ಟರೆ ಅಕ್ಷಯ ಅಂತ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು ತುಮಕೂರಲ್ಲಿ, ಅಲ್ಲಿ ಸಿಗುತ್ತೆ. ತುಮಕೂರಲ್ಲಿ ಶ್ರೀದೇವಿ ಮತ್ತು ಅಕ್ಷಯ. ಅದನ್ನು ಬಿಟ್ಟರೆ ತುಮಕೂರು ಹತ್ರ ಗುಬ್ಬಿಯಲ್ಲಿ ಈ CIT ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅಲ್ಲಿಯೂ ಕೂಡ ಸಿಗುತ್ತೆ, ಇವರಿಗೆ ಟ್ರೈ ಮಾಡ್ಬೋದು. ಇನ್ನು ಮೈಸೂರಲ್ಲಿ ನೋಡಿದರೆ ಇವ್ರ ರ್ಯಾಂಕಿಗೆ 80,000 ರ್ಯಾಂಕ್ ಇರೋದ್ರಿಂದ ಮೈಸೂರಲ್ಲಿ ಶೇಷಾದ್ರಿಪುರದಲ್ಲಿ ಒಂದು ಹೊಸ ಕಾಲೇಜ್ ಇದೆ ಮೈಸೂರಿನಲ್ಲಿ, ಅಲ್ಲಿ ಕೂಡ ಸಿಗುತ್ತೆ ಇವರಿಗೆ. ಅದನ್ನು ಬಿಟ್ಟರೆ ಇನ್ನು ಬೆಂಗಳೂರಲ್ಲಿ ಇವರ ರ್ಯಾಂಕಿಗೆ ಅಮಿಟಿ ಯೂನಿವರ್ಸಿಟಿ ಮತ್ತು ACS ಕೆಂಗೇರಿಯಲ್ಲಿರುವಂಥ ACS ಮತ್ತು ಸೋಮನಹಳ್ಳಿಯಲ್ಲಿರುವಂಥ APS ಮತ್ತು ACS ಮತ್ತು ಅಮಿಟಿ ಯೂನಿವರ್ಸಿಟಿ ಇವರ ರ್ಯಾಂಕಿಗೆ ಬೆಂಗಳೂರಲ್ಲಿ. ಮುಂದಿನ ಪ್ರಶ್ನೆ ನೋಡಿ, ಕಟ್ಟಿಮನಿಯವರು ಇವ್ರದ್ದು SC ಜನರಲ್ ಕ್ಯಾಟಗರಿ 37,300 ರ್ಯಾಂಕ್ ಇದೆ. 37,300 ರ್ಯಾಂಕಿಗೆ RV, PES, BMSIT, MSRIT ಹೀಗೆ ಎಲ್ಲ ಸ್ಟ್ಯಾಂಡರ್ಡ್ ಕಾಲೇಜುಗಳನ್ನು ಕೇಳಿದ್ದಾರೆ. ಇವರು CS ಬೇಕಂತ ನೋಡಿ, ಎಲ್ಲ ಕಾಲೇಜುಗಳು ಇವೆಲ್ಲ ನಿಮಗೆ ಸಿಗೋದು ಡೌಟ್ಫುಲ್. ಇವನ್ SC ಇದ್ರೂ ಕೂಡ ತುಂಬ ಸ್ಟ್ಯಾಂಡರ್ಡ್ ಕಾಲೇಜುಗಳನ್ನು ಕೇಳಿದರೆ, ಆದ ಕಾರಣ ಇದು ಸಿಗೋದು ಡೌಟ್ ಅಂತ ಹೇಳ್ತೀನಿ. ನಿಮಗೆ DSCE ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು BIT ಇವು ಕೂಡ ತುಂಬ ಸ್ಟ್ಯಾಂಡರ್ಡ್ ಕಾಲೇಜು. ಇವುಗಳಲ್ಲಿ ನಿಮಗೆ ನಿಮ್ಮ ರ್ಯಾಂಕಿಗೆ ಸಿಗ್ತದೆ. ನೀವು ಆದಷ್ಟು ಹೆಚ್ಚು ಆಪ್ಷನ್ಗಳನ್ನು ಹಾಕೋಬೇಕು. ಇನ್ನು ಖುಷಿ ಅಂತ ಅನ್ನೋರು ಕೇಳ್ತಾ ಇದ್ದಾರೆ 20,215 ರ್ಯಾಂಕ್ ಇವ್ರದ್ದು, 3A ಕ್ಯಾಟಗರಿ ಇವ್ರದ್ದು. ಇವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಬೆಂಗಳೂರು ಮತ್ತು ಬೆಂಗಳೂರು ಅಥವಾ ಮೈಸೂರಲ್ಲಿ CSಗೆ ನಮಗೆ ಯಾವ ಕಾಲೇಜು ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಬೆಂಗಳೂರಲ್ಲಿ ಅಂದರೆ SMVIT, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್, MSRIT ಅಲ್ಲ ಇದು, MS ರಾಮಯ್ಯ ಯೂನಿವರ್ಸಿಟಿಯಲ್ಲಿ ಸಿಗ್ಬೋದು, ಮತ್ತು ರೇವಾ ಯೂನಿವರ್ಸಿಟಿಯಲ್ಲಿ ನಿಮಗೆ ಸಿಗ್ಬೋದು 20,215 ರ್ಯಾಂಕಿಗೆ. ಮತ್ತು ಇನ್ನು ಮೈಸೂರಲ್ಲಿ ನೋಡಿ ವಿದ್ಯಾವರ್ಧಕದಲ್ಲಿ ನಿಮಗೆ ಸಿಗ್ಬೋದು. ಮೈಸೂರಲ್ಲಿ ಸ್ಟ್ಯಾಂಡರ್ಡ್ ಕಾಲೇಜ್ ಅಂದರೆ JSS ಮತ್ತು SJC ಅಲ್ಲೆಲ್ಲ ನಿಮಗೆ ಸಿಗೋ ಚಾನ್ಸ್ ಇಲ್ಲ. ವಿದ್ಯಾವರ್ಧಕದಲ್ಲಿ ನಿಮ್ಮ ರ್ಯಾಂಕಿಗೆ ವಿದ್ಯಾವರ್ಧಕ ಒಂದು ಒಳ್ಳೆ ಕಾಲೇಜ್ ಅಂತ ಹೇಳ್ಬೋದು. ಇನ್ನು ಸಾನಿಕಾ ಅನ್ನೋರು, ಅವರು ಕೂಡ SC ಜನರಲ್ ಕ್ಯಾಟಗರಿ 29,188 ರ್ಯಾಂಕ್ ಇದೆ. CS, IS, AI ಇವನ್ನ BMSCE ಮತ್ತು DSCEಯಲ್ಲಿ ಕೇಳ್ತಾ ಇದ್ದಾರೆ ಅವರು. ಇವ್ರಿಗೆ BMSCಯಲ್ಲಿ ಡಿಫಿಕಲ್ಟು, ಟ್ರೈ ಮಾಡಿ. DSCEಯಲ್ಲಿ ನಿಮಗೆ ಸಿಗೋ ಚಾನ್ಸು ಜಾಸ್ತಿ ಇದೆ. DSCE ದಯಾನಂದ ಸಾಗರದಲ್ಲಿ ಸಿಗೋ ಚಾನ್ಸ್ ಇದೆ. ಇನ್ನು ನೆಕ್ಸ್ಟ್ ನೋಡಿ, ಮೇಘನಾ ನಾಯಕ್ ಅಂತ ಕೇಳ್ತಾ ಇದ್ದಾರೆ, ಅವರು ಜನರಲ್ ಕ್ಯಾಟಗರಿ ಅಂತ ಹೇಳ್ತಾ ಇದ್ದಾರೆ. 17,814 17,814. ಇವ್ರ ಪ್ರಶ್ನೆ ಏನಂದರೆ VVCE, RNSIT, SDM ಧಾರವಾಡ ಇವುಗಳಲ್ಲಿ ಯಾವುದು ಬೆಸ್ಟ್ ಕಾಲೇಜು ಅಂತ ಕೇಳ್ತಾ ಇದ್ದಾರೆ ಇವರು. ನೋಡಿ, ನಾವು ಟಾಪ್ ರ್ಯಾಂಕಿಂಗ್ 20 ಕಾಲೇಜುಗಳನ್ನು ತೆಗೆದುಕೊಂಡಾಗ SDM ಧಾರವಾಡ ಮತ್ತು RNSIT ಇವು ಟಾಪ್ ರ್ಯಾಂಕ್ನಲ್ಲಿ ಬರ್ತವೆ. VVCE ಮೈಸೂರು ಅಷ್ಟೊಂದು ಟಾಪ್ ರ್ಯಾಂಕ್ನಲ್ಲಿ ಬರೋದಿಲ್ಲ, ಆದರೆ ಅದು ಕೂಡ ಒಳ್ಳೆಯ ಕಾಲೇಜೇ. ನೀವು ಒಂದು ವೇಳೆ ಮೈಸೂರಿನವರೇ ಆಗಿದ್ದರೆ VVCEಯನ್ನು ನೀವು ಇದನ್ನು ಮಾಡ್ಬೋದು. ಇಲ್ಲಾದರೆ ಈಗ ನಿಮ್ಮ ಒಂದು ಟೀಚಿಂಗ್ ಆಯಿತು ಮತ್ತು ಹಾಸ್ಟೆಲ್ ಫೆಸಿಲಿಟಿ ಮತ್ತು ತುಂಬ ಎಕನಾಮಿಕಲ್ ಆಗಿ ಒಳ್ಳೆ ಹಾಸ್ಟೆಲ್ಲು ಮತ್ತು ಟೀಚಿಂಗ್ ನೋಡಿದರೆ SDM ಧಾರವಾಡ ಚೆನ್ನಾಗಿದೆ. RNSIT ಬೆಂಗಳೂರಿನಲ್ಲಿರೋದ್ರಿಂದ ಪ್ಲೇಸ್ಮೆಂಟು ಸ್ವಲ್ಪ SDMಗಿಂತ ಬೆಟರ್ ಆಗ್ಬೋದು. ಅದರ್ವೈಸ್ ಎಲ್ಲ ಸ್ವಲ್ಪ ಸಿಮಿಲರ್ ರೇಂಜ್ನಲ್ಲೇ ಬರ್ತವೆ ನಿಮಗೆ ಪ್ಲೇಸ್ಮೆಂಟು. ಅಥವಾ ನೀವು ಬೆಂಗಳೂರಲ್ಲಿ ಇದ್ದರೆ ನೀವು RNSITಯನ್ನು ಚೂಸ್ ಮಾಡ್ಕೊಳ್ಳಿ, ನೀವು ಧಾರವಾಡದಲ್ಲಿ ಇದ್ದರೆ ನೀವು SDMನ್ನು ಚೂಸ್ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಇನ್ನು ಹರ್ಷ ಅನ್ನೋರು 3A ಕ್ಯಾಟಗರಿ 43,503 ಇವರು ಬೆಂಗಳೂರಲ್ಲಿ CS ಕೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ CSಗೆ ಯಾವ ಕಾಲೇಜು ಅಂತ ನೋಡಿ, ರ್ಯಾಂಕಿಂಗ್ ಸ್ವಲ್ಪ ದೂರ ಇರೋದ್ರಿಂದ ನಾನು ಅವ್ರಿಗೆ ಯಾವ್ಯಾವ ಕಾಲೇಜುಗಳನ್ನು ಸಜೆಸ್ಟ್ ಮಾಡ್ತೀನಿ ಅಂದರೆ ಕೇಂಬ್ರಿಡ್ಜ್ ಕಾಲೇಜು, ಆಕ್ಸ್ಫರ್ಡ್, ಅಟ್ರಿಯಾ, SJCIT, ಡಾನ್ ಬಾಸ್ಕೋ, AMC ಇವುಗಳನ್ನು ಇವರು ಹಾಕೊಳ್ಳಿ, ಇವರಿಗೆ ಸಿಗುತ್ತೆ. ಇನ್ನು ಈರಯ್ಯ ಹಿರೇಮಠ ಅಂತ ಯಾದಗಿರಿಯಿಂದ ಕೇಳ್ತಾ ಇದ್ದಾರೆ. ಕ್ಯಾಟಗರಿ 371J ಅಂತ ಕೇಳಿದ್ದಾರೆ. 44,431 ನೋಡಿ, ಸಿಮಿಲರ್ ಇದೆ ಅವ್ರ ರ್ಯಾಂಕು ಇವ್ರ ರ್ಯಾಂಕು. 44,431 ಬೆಂಗಳೂರಿನಲ್ಲಿ CS ಮತ್ತು ಅಲೈಡ್ ಬ್ರಾಂಚ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ CS ಮತ್ತು ಅಲೈಡ್ ಬ್ರಾಂಚ್ ಅಂದರೆ ಇವರು ಕೂಡ ಕೇಂಬ್ರಿಡ್ಜು, ಆಕ್ಸ್ಫರ್ಡು, ಅಟ್ರಿಯಾ, SJCIT, ಡಾನ್ ಬಾಸ್ಕೋ, AMC ಈ ಕಾಲೇಜ್ಗಳನ್ನು ಟ್ರೈ ಮಾಡಿದರೆ ಆರಾಮಾಗಿ ಇವರಿಗೆ CS ಇಲ್ಲಾದರೆ ಅಲೈಡ್ ಬ್ರಾಂಚು ಸಿಗ್ತದೆ. ಇನ್ನು ಆಕಾಶ್ ಹಿರೇಮಠ ಅಂತ ಜನರಲ್ ಮೆರಿಟ್ ಇದೆ, ಆದರೆ ಹೈದರಾಬಾದ್ ಕ್ಯಾಟಗರಿ ಏನೋ ಇದೆ ಅಂತ ಇದು ಮಾಡಿದ್ದಾರೆ. ಇವ್ರ ರ್ಯಾಂಕು ತುಂಬ ಹೈ ಇದೆ, 65,215 ನೋಡಿ. 65,215ಗೆ AI ಮತ್ತು CS ಸಿಗುತ್ತಾ ಅಂತ ಕೇಳಿದರೆ ಯಾವ ಪ್ಲೇಸು ಅಂತ ಹೇಳಿಲ್ಲ. ನಾನು ನಿಮಗೆ ಪ್ಲೇಸ್ ಹೇಳಿಲ್ಲ ಅಂದರೆ ಬೆಂಗಳೂರು ಅಂತ ಕನ್ಸಿಡರ್ ಮಾಡಿ ಆನ್ಸರ್ ಮಾಡ್ತೀನಿ. ಇಲ್ಲಿ CMR ಯೂನಿವರ್ಸಿಟಿ, ಸಪ್ತಗಿರಿ, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರೈ ಮಾಡ್ಬೋದು ಬೆಂಗಳೂರಾದರೆ. ಮೈಸೂರಾದರೆ ATME ಮೈಸೂರು ಮತ್ತು KR ಪೇಟೆ ಗೌರ್ಮೆಂಟ್ ಕಾಲೇಜನ್ನು ಇವರು ಟ್ರೈ ಮಾಡ್ಬೋದು, ಗೌರ್ಮೆಂಟ್ ಇಷ್ಟ ಇದ್ದರೆ ಇವರಿಗೆ. ಇನ್ನು ಸಂಜನಾ ಅನ್ನೋರು ಕೇಳ್ತಾ ಇದ್ದಾರೆ, ಇವ್ರದ್ದು ರ್ಯಾಂಕಿಂಗು 62,000 3B ಕನ್ನಡ. ಇವರು 3B ಕನ್ನಡ 62,000. CS, IS, E&C ಮೈಸೂರಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, CS, IS, E&C ATME ಮೈಸೂರಿನಲ್ಲಿ ಸಿಗ್ತದೆ. ಶೇಷಾದ್ರಿಪುರಂ ನ್ಯೂ ಹೊಸ ಕಾಲೇಜು ಮೈಸೂರಲ್ಲಿ ಅಲ್ಲೂ ಸಿಗುತ್ತೆ. ಇನ್ನು ವಿದ್ಯಾವಿಕಾಸ ಮೈಸೂರು ಟ್ರೈ ಮಾಡ್ಬೋದು ಇವರು, ಯಾಕಂದರೆ ವಿದ್ಯಾವಿಕಾಸ ಒಂದು 40,000 50,000 ಇದ್ರೆ ಸಿಗುತ್ತೆ. ಬೇಕಾದ್ರೆ E&Cಗೆ ಇವರು ಟ್ರೈ ಮಾಡಲಿ. ವಿದ್ಯಾವಿಕಾಸದಲ್ಲಿ ಹಾಕುವಾಗ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆಲ್ಲ ಇವನ್ನ ಬ್ರಾಡಾಗಿ ಹಾಕೊಳ್ಳಿ, ನಿಮಗೆ ವಿದ್ಯಾವಿಕಾಸದಲ್ಲಿ E&C ಸಿಗೋ ಚಾನ್ಸ್ ಜಾಸ್ತಿ ಇದೆ.
ಇನ್ನು ಗೌತಮಿ ಅನ್ನೋರು 3A ಕ್ಯಾಟಗರಿ ರೂರಲ್ ಕ್ಯಾಟಗರಿ ಇದೆ, ಮತ್ತು ಹೈದರಾಬಾದ್ ಕರ್ನಾಟಕ ಇದೆ ಅಂತ ಕೇಳ್ತಾ ಇದ್ದಾರೆ. 2871 ನೋಡಿ, ಒಳ್ಳೆ ರ್ಯಾಂಕಿಂಗ್ ಇದೆ ಇವ್ರದ್ದು, 2871. ಇವ್ರು ಏನಂತಾರೆ ಅಂದರೆ CS ಇನ್ RVCಯಲ್ಲಿ CS ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾನು ಇವ್ರಿಗೆ ಏನು ಹೇಳ್ತೇನೆ ಅಂದರೆ, RVCಯಲ್ಲಿ ನಿಮ್ಗೆ CS ಸಿಗ್ಬೋದು, ನೀವು ಹಾಕುವಾಗ ಎಲ್ಲ ಟಾಪ್ ಕಾಲೇಜನ್ನು ಹಾಕ್ಕೊಳ್ಳಿ. ಬೆಂಗಳೂರಲ್ಲಿ ಎಲ್ಲಾದರೂ ನಿಮ್ಗೆ ಸಿಗುತ್ತೆ. PS ಹಾಕಿ, BMSC ಹಾಕ್ಕೊಳ್ಳಿ, UVC ಹಾಕಿ, ನಿಮಗೆ ಮೈಸೂರು ನಡೀತದೆ ಅಂದರೆ SJC ಹಾಕಿ, ತುಂಬ ಒಳ್ಳೆ ಕಾಲೇಜು. ಇವೆಲ್ಲ ಕಾಲೇಜುಗಳನ್ನ ಹಾಕಿ ಟ್ರೈ ಮಾಡಿದರೆ ನಿಮಗೆ ಸಿಗುತ್ತೆ. ಇನ್ನು ಇನ್ನೊಂದು BGM ಅಂತೇನೋ ಬಂದಿದ್ದಾರೆ ಮೆಸೇಜು, ಜನರಲ್ ಮೆರಿಟ್ ಅಂತೆ 8067 CS ಇನ್ RV ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ ಅವರು. ಇದು RV ಕಾಲೇಜ್ ಅಲ್ಲ, ನೆನಪಿನಲ್ಲಿ ಇದು RV ಯೂನಿವರ್ಸಿಟಿಯಲ್ಲಿ 8067ಗೆ ಸಿಗುತ್ತಾ ಅಂತ. ಆದರೆ ಇವ್ರದ್ದು ಜನರಲ್ ಮೆರಿಟ್, ಹಾಗಾಗಿ ನಿಮಗೆ ಹೈ ಚಾನ್ಸ್ ಆಫ್ ಗೆಟಿಂಗ್, ಸ್ವಲ್ಪ ರ್ಯಾಂಕ್ ವೇರಿಯೇಷನ್ ಆದರೆ ಸಿಗುತ್ತೆ. ಅಲ್ಲಿ ಸಿಗಲಿಲ್ಲ ಅಂದರೆ ನಿಮಗೆ ಇವರಿಗೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ RVITM ಅಂತ ಇದೆ, RV ಅವರದೇ ಇನ್ನೊಂದು ಕಾಲೇಜು, ಅಲ್ಲಿ 8067 ರ್ಯಾಂಕಿಗೆ ನಿಮಗೆ ಬಹಳಷ್ಟು ಸಿಗೋ ಚಾನ್ಸು ಇದೆ. ಇನ್ನು ವಿಸ್ಮಯ BM ಅಂತ ಜನರಲ್ ಮೆರಿಟ್ನವ್ರು ಕೇಳ್ತಾ ಇದ್ದಾರೆ. ಇವ್ರ ರ್ಯಾಂಕಿಂಗ್ ನೋಡಿ 28,018. ಇವರು CS ಮೈಸೂರಲ್ಲಿ CS ಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇವರಿಗಾದರೂ SJC JSS ಇವೆಲ್ಲ ಟಾಪ್ ಕಾಲೇಜ್ ಮೈಸೂರಲ್ಲಿ, ಅವು ಸಿಗೋ ಸಾಧ್ಯತೆ ಇಲ್ಲ. 28,018ಗೆ ಇವರು ವಿದ್ಯಾವರ್ಧಕ ಟ್ರೈ ಮಾಡ್ಬೋದು. CS ಮತ್ತು ಅಲೈಡ್ ಕೋರ್ಸ್ಗಳನ್ನ ಹಾಕ್ಕೊಂಡು ವಿದ್ಯಾವರ್ಧಕ ಟ್ರೈ ಮಾಡಲಿ. ಅದು ಬಿಟ್ಟರೆ ಮಹಾರಾಜ ಕಾಲೇಜಿನಲ್ಲಿ ಸಿಗುತ್ತೆ, ವಿದ್ಯಾವಿಕಾಸ್ ಕಾಲೇಜಿನಲ್ಲಿ ನಿಮಗೆ ಸಿಗುತ್ತೆ. ಬೆಸ್ಟ್ ಕಾಲೇಜ್ ಅಂದರೆ ನೀವು ವಿದ್ಯಾವರ್ಧಕ ದಲ್ಲಿ ಅಲೈಡ್ ಕೋರ್ಸು CS ಟ್ರೈ ಮಾಡಿ. ಇನ್ನು ಶ್ರೀನಿವಾಸ ರಾವ್ ಅನ್ನೋರು 3A ಕ್ಯಾಟಗರಿ 69,000 ನೋಡಿ, ಇವ್ರದ್ದು ರ್ಯಾಂಕಿಂಗ್ ತುಂಬ ದೂರ ಇದೆ, 69,000 CS ಅಲೈಡ್ ಬ್ರಾಂಚ್ ಮತ್ತು ENC ಎಟ್ ಬೆಂಗಳೂರು ಅಂತ ಕೇಳಿದರೆ. ಇವರೊಂದು ವಾಟ್ಸಪ್ ಮಾಡಿದ್ದಾರೆ ನನಗೆ, ಲಾಸ್ಟ್ ಟೈಮ್ ಇದರಲ್ಲಿ ಕೊಟ್ಟಿದ್ದಾಗ ಭಾಳ ದೊಡ್ಡ ಒಂದು ಲಿಸ್ಟನ್ನು ಹಾಕಿದ್ದಾರೆ. ಇವರ ಈ ಲಿಸ್ಟನ್ನು ನೋಡಿದಾಗ ನಾಗಾರ್ಜುನ ಕಾಲೇಜು ಇವರ ಇದಕ್ಕೆ ಸಿಗುತ್ತೆ, ಸಪ್ತಗಿರಿ ಮತ್ತು CMR ಯೂನಿವರ್ಸಿಟಿ, CMR IT ಅಲ್ಲ, CMR ಯೂನಿವರ್ಸಿಟಿ ಮತ್ತು ಸಪ್ತಗಿರಿ ಯೂನಿವರ್ಸಿಟಿಯನ್ನು ಟ್ರೈ ಮಾಡಲಿ. ಇವರ ರ್ಯಾಂಕಿಗೆ ಅದು ಒಳ್ಳೆಯದು. ಮತ್ತು ಈಗ ಏನಾಗ್ತದೆ, ರ್ಯಾಂಕ್ ನಿಮ್ಮದು ದೂರ ಇದ್ದಾಗ ತುಂಬ ಟಾಪ್ ಕಾಲೇಜೇನು ಒಳ್ಳೆ ಕಾಲೇಜೇನು ಅಂತ ನೀವು ಕೇಳೋದು ಸ್ವಲ್ಪ ಇದಾಗ್ತದೆ, ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ನಿಮ್ಮ ರ್ಯಾಂಕಿಗೆ ಯಾವುದು ಒಳ್ಳೆ ಕಾಲೇಜು ಅಂತ ಹೀಗೆ ಹೇಳ್ಬೋದು. ಆಚಾರ್ಯ, ಕೇಂಬ್ರಿಡ್ಜು, ಈಸ್ಟ್ ಪಾಯಿಂಟು ಇವೆಲ್ಲ ಇವ್ರ ಮನಸ್ಸಿನಲ್ಲಿ ಅವನ್ನೆಲ್ಲ ಕೇಳಿದ್ದಾರೆ ಅವರು. ಬೇಕಾದ್ರೆ ENCಗೆ ಸಿಗ್ಬೋದು. ನೀವು ಹಾಕುವಾಗ CS ಅಲೈಡ್ ಬ್ರಾಂಚು ENC ಎಲ್ಲ ನಿಮ್ಗೆ ಏನೇನಿದೆ, ನಾಗಾರ್ಜುನ ಮತ್ತು ನಾನು ಹೇಳೋಗೆ ಸಪ್ತಗಿರಿ, CMR ಯೂನಿವರ್ಸಿಟಿ ಎಲ್ಲವನ್ನು ಹಾಕ್ಕೊಳ್ಳಿ, ನಿಮಗೆ ಎಲ್ಲಾದರೂ ಸಿಗುತ್ತೆ. ಮತ್ತು ಇವರು ಜೈನ್ ಯೂನಿವರ್ಸಿಟಿ ಮತ್ತು ಕ್ರಿಸ್ತ್ ಯೂನಿವರ್ಸಿಟಿ ಬಗ್ಗೆ ಏನೋ ಕೇಳ್ದಂಗಿದೆ. ನನಗೆ ತಿಳಿದ ಮಟ್ಟಿಗೆ KCETಯಲ್ಲಿ ಅವರು ಭಾಗವಹಿಸೋದಿಲ್ಲ. ಈ ಜೈನ್ ಯೂನಿವರ್ಸಿಟಿ ಆಯಿತು, ಕ್ರೈಸ್ಟ್ ಯೂನಿವರ್ಸಿಟಿ ಆಯಿತು, KCETಯಲ್ಲಿ ಇದ್ದಾಗಿಲ್ಲ. ಬೇಕಾದ್ರೆ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಅವರು. ನಾಗಾರ್ಜುನ ಕಾಲೇಜ್ ಅಂತ ಸಿಗುತ್ತೆ ಅಂತ ಅನಿಸುತ್ತೆ ಇವರಿಗೆ. ಇಲ್ಲಿ ಒಂದು ವಿಶೇಷ ಪ್ರಶ್ನೆ ಇದೆ. ಶಿವಲಿಂಗ ಸರ್ಜಾ ಅನ್ನೋರು ಕೇಳ್ತಾ ಇದ್ದಾರೆ ತುಮಕೂರಿಂದ. ನೋಡಿ, ಅವರು SC ಕ್ಯಾಟಗರಿ ಅವರು, ಅವರ ಬೇಡಿಕೆಗಳು ತುಂಬ ಇವೆ. 1,43,347 1,43,347 ಅವರ ಒಂದು ರ್ಯಾಂಕು. CS ಮತ್ತು ರಿಲೇಟೆಡ್ ಕೋರ್ಸ್ನಲ್ಲಿ ಅವರು ಕೇಳ್ತಾ ಇದ್ದಾರೆ. ತುಮಕೂರು ಕನ್ನಡದಲ್ಲಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನಂಬರ್ ಕೊಟ್ಟಿದ್ದೆ, ನಂದು ಆ ವಾಟ್ಸಪ್ ನಂಬರ್ಗೆ ಇವರು ಇದನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ವಿವರವಾಗಿ ಬರೆದಿದ್ದಾರೆ. ತುಮಕೂರು ಬೆಂಗಳೂರಿನಲ್ಲಿ ಪ್ರಸಿದ್ಧ ಕಾಲೇಜು ಬೇಕು, ಮತ್ತು ಅಲ್ಲಿ ಪ್ಲೇಸ್ಮೆಂಟ್ ಆಗಬೇಕು, ಮತ್ತು ಹತ್ತಿರದಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಕೂಡ ಇರಬೇಕು, ಹೀಗೆಲ್ಲ ಬೇಡಿಕೆಗಳೇ ಇವೆ. ನೋಡಿ, ತುಂಬ ಪ್ರಸಿದ್ಧ ಕಾಲೇಜ್ ಇರಬೇಕು, ಪ್ಲೇಸ್ಮೆಂಟ್ ಆಗಬೇಕು, ಸಮೀಪದಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಇರಬೇಕು, ಹೀಗೆಲ್ಲ ಕೇಳಿದ್ದಾರೆ. ಮತ್ತು ರ್ಯಾಂಕ್ ನೋಡಿದರೆ 1,43,347 ಇದೆಲ್ಲ ಕೇಳಿದಾಗ ನಾನು ಹೇಳ್ತೀನಿ, ಈ ರೀತಿ ಹೈ ಎಕ್ಸ್ಪೆಕ್ಟೇಷನ್ನ ನೀವು ಇಟ್ಕೊಂಡಾಗ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ರ್ಯಾಂಕ್ ನೋಡಿದರೆ ತುಂಬ ದೂರ ಇದೆ. ಮತ್ತು ಈಗ ಪ್ಲೇಸ್ಮೆಂಟ್ ನೀವು ಇವನು RV ಕಾಲೇಜು, BMS ಕಾಲೇಜ್ನಲ್ಲಿ ನೀವು ಸ್ಟಡಿ ಮಾಡಿದರೂ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಯಾರೂ 100% ಗ್ಯಾರಂಟಿ ಕೊಡೋದಿಲ್ಲ. ಆದ ಕಾರಣ ನಾವು ಕಲಿಬೇಕೆ ಹೊರತು ಪ್ಲೇಸ್ಮೆಂಟ್ ಬಗ್ಗೆ ನೀವು ವಿಚಾರ ಮಾಡೋ ಹಾಗಿಲ್ಲ. ಮತ್ತು ಇದು ಪ್ಲೇಸ್ಮೆಂಟ್ ಅನ್ನೋದು ಪ್ಯೂರ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಅಲ್ಲಿ ಕಾಲೇಜಿನ ಅವಧಿ ತುಂಬ ಕಡಿಮೆ ಇರ್ತದೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೀವು ಎಕ್ಸ್ಟ್ರಾ ತುಂಬ ಎಫರ್ಟ್ ಹಾಕಿ ಎಲ್ಲ ನಿಮಗೆ ನಿಮ್ಮ ಬ್ರಾಂಚ್ಗೆ ಸಂಬಂಧಿಸಿದಂಥ ಸ್ಕಿಲ್ಗಳನ್ನು ತುಂಬ ಚೆನ್ನಾಗಿ ಕಲಿತು, ನೀವು ಈಗ ಗೂಗಲ್, ಮೈಕ್ರೋಸಾಫ್ಟ್ ಇಂಥವೆಲ್ಲ ಫ್ರೀ ಕೋರ್ಸ್ಗಳಿರ್ತವೆ, ಅದನ್ನು ನೀವು ಸರ್ಚ್ ಮಾಡಿ, ಅವು ವೆಬಿನಾರ್ ಇರ್ತವೆ, ಅವನ್ನೆಲ್ಲ ಅಟೆಂಡ್ ಮಾಡಿ, ಕೆಲವೊಂದು ಸರ್ಟಿಫಿಕೇಟ್ ಕೂಡ ಫ್ರೀಯಾಗಿ ಕೊಡ್ತಾರೆ, ಅವನ್ನೆಲ್ಲ ತೆಗೆದುಕೊಂಡು ನೀವು ಪ್ಲೇಸ್ಮೆಂಟ್ಗೆ ಏನು ಕಂಪ್ನಿಗಳು ಬಂದಾಗ ಭಾಗವಹಿಸಿದಾಗ ಅವ್ರು ಕೇಳ್ತಾರೆ ನೀವು ಏನೇನು ಮಾಡಿದ್ದೀರಾ ಅಂತ, ಅವಾಗೆಲ್ಲ ಹೇಳಬೇಕಾಗುತ್ತೆ. ಈಗೆಲ್ಲ ಪ್ಲೇಸ್ಮೆಂಟ್ ಇದಿರುತ್ತೆ, ಅದ್ರ ಬಗ್ಗೆ ಬೇಕಾದರೆ ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹೀಗಾಗಿ ನಿಮಗೆ ಅತ್ಯಂತ ಟಾಪ್ ಕಾಲೇಜ್ ಬೇಕು, ಪ್ಲೇಸ್ಮೆಂಟ್ ಬೇಕು ಅಂತಂದರೆ ನಾನು ನಿಮಗೆ ಮಿಸ್ಗೈಡ್ ಮಾಡೋದಿಲ್ಲ, ಅದು ಸಾಧ್ಯ ಇರೋದಿಲ್ಲ ಅಂತ ಹೇಳ್ತೀನಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಇವು ಸ್ವಲ್ಪ ಡಿಫ್ರೆಂಟ್ ಪ್ರಶ್ನೆ ಇರೋದ್ರಿಂದ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಒಬ್ಬರು ಸಂಜಯ್ ಎಮ್ ಅನ್ನೋರು ಕೇಳ್ತಾ ಇದ್ದಾರೆ, ಚೇಂಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಇಯರ್. ಬಹುಶಃ ಅವರು ಕಾಲೇಜ್ ಕೇಳಿದ್ದಾರೆ, ಕೋರ್ಸ್ ಕೇಳಿದ್ದಾರೆ ಅನ್ಸುತ್ತೆ ನನಗೆ. ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್, ಮತ್ತು ಇದು ನಿಮ್ಮ ಕಾಲೇಜ್ ಡಿಪೆಂಡ್ ಆಗುತ್ತೆ, ಮತ್ತು ನಿಮ್ಮ CGPA ಡಿಪೆಂಡ್ ಆಗುತ್ತೆ. ಈಗ ಫಸ್ಟ್ ಇಯರ್ನಲ್ಲಿ ಎಲ್ಲ ಕಾಮನ್ ಸಬ್ಜೆಕ್ಟ್ ಇರ್ತವೆ. ನೀವು ಕೋರ್ಸ್ ಚೇಂಜ್ ಮಾಡಬೇಕು ಅಂತಂದರೆ, ಈಗ ನೀವು ಯಾವುದೋ ಒಂದು ಕೋರ್ಸ್ಗೆ ಜಾಯ್ನ್ ಆಗಿರ್ತೀರಾ, ನೀವು ಕಂಪ್ಯೂಟರ್ ಸೈನ್ಸ್ಗೆ ಶಿಫ್ಟ್ ಆಗ್ಬೋದಾಗಿರುತ್ತೆ. ಆಗ ನಿಮಗೆ ಏನಾಗುತ್ತೆ ಅಂದರೆ, ಆ ಕಾಲೇಜ್ನವರು ನಿಮಗೆ ಸಹಕಾರ ಕೊಡಬೇಕು. ಮತ್ತು ನಿಮ್ಮ ಏನು ಹೇಳ್ತಾರೆ ಅಂತಂದರೆ, ಒಂದು ಕ್ರೈಟೀರಿಯಾ ನಿಮ್ಮ CGPA, ನೀವು ಯಾವ ಬ್ರಾಂಚ್ನಲ್ಲಿ ಜಾಯ್ನ್ ಆಗಿರ್ತೀರಾ ಅಲ್ಲಿ ನೀವು
CGPA ಹೈ ಸ್ಕೋರ್ ಮಾಡಿರಬೇಕು. ನಿಮ್ಮ CGPA 9 ಅಬೋವ್ CGPA ಇರಬೇಕು. ನಿಮ್ಮ ಕಾಲೇಜ್ನಲ್ಲಿ ಈಗ ಒಂದು 70 ಸ್ಟ್ರೆಂತ್ ಇದೆ ಅಂದರೆ ಕೇವಲ ಒಂದು 4-5 ಹುಡುಗರು ಏನು ಟಾಪ್ ಮಾಡಿರ್ತಾರಲ್ಲ ಅವ್ರಿಗೆ ಅವರು ಬ್ರಾಂಚ್ ಚೇಂಜ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಆದ ಕಾರಣ ಇದು ನಿಮ್ಮ ಕಾಲೇಜು ಮತ್ತು ನೀವು ಯಾವ ರೀತಿ ಫಸ್ಟ್ ಇಯರ್ನಲ್ಲಿ ಸ್ಕೋರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಅದಕ್ಕೆ ಯೂನಿವರ್ಸಿಟಿಗೆ ಫೀಸ್ ಕಟ್ಟೋದಿರ್ತದೆ. ಆ ಫೀಸ್ ಕಟ್ಟಿ ನೀವು ಕಾಲೇಜ್ ಕೂಡ ಅಪ್ಲೈ ಮಾಡಿ ಬ್ರಾಂಚನ್ನು ಚೇಂಜ್ ಮಾಡ್ಕೋಬೇಕಾಗ್ತದೆ. ಇದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಹೋಗ್ತದೆ. ಮತ್ತೆ ಈಗ ಮುಂದಿನ ಪ್ರಶ್ನೆ ನೋಡೋಣ. 38,814 SC ಜನರಲ್ ಕ್ಯಾಟಗರಿ. ಇವ್ರು ಏನು ಕೇಳ್ತಾ ಇದ್ದಾರೆ, CS ಮತ್ತು ಅಲೈಡ್ ಬ್ರಾಂಚಲ್ಲಿ ಟಾಪ್ 5 ಕಾಲೇಜ್ ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಬಹುಶಃ ಇವರು ಯಾವ ಊರು ಅಂತ ಹೇಳಿಲ್ಲ. ಇವರಿಗೆ ಟಾಪ್ 5 ಕಾಲೇಜ್ ಅಂತಂದ್ರೆ ಈಗ ನೀವು RV, BMS ಮತ್ತು PES ಯೂನಿವರ್ಸಿಟಿ, SJCE ಮೈಸೂರು ಇವೆಲ್ಲ ಟಾಪ್ 5ನಲ್ಲಿ ಬರ್ತವೆ. ಅವು ಸಿಗೋದು ಸ್ವಲ್ಪ ಡೌಟ್ಫುಲ್ಲು. ಯಾಕಂದ್ರೆ SC ಜನರಲ್ ಕ್ಯಾಟಗರಿ ಇದ್ರೂ ಕೂಡ 38,814 ಅಂದ್ರೆ ಸ್ವಲ್ಪ ಟಾಪ್ ಕಾಲೇಜ್ನಲ್ಲಿ ಸಿಗ್ಲಿಕ್ಕೆ ರ್ಯಾಂಕ್ ಸ್ವಲ್ಪ ದೂರನೇ ಹೋಯಿತು. ನಿಮಗೆ DSCE ಮತ್ತು BIT ಸಿಗುತ್ತೆ. ಮತ್ತು ಇವರು ಕೂಡ ಪ್ಲೇಸ್ಮೆಂಟ್ ಬಗ್ಗೆ ಕೇಳಿದರೆ, ಪ್ಲೇಸ್ಮೆಂಟ್ ಬಗ್ಗೆ ಈಗಾಗಲೇ ನಾನು ಹೇಳಿದೆ, ಇದು ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಜಾಸ್ತಿ. ಮತ್ತು ವಿಶಾಲಾಕ್ಷಿ ಅನ್ನೋರು ಕೇಳ್ತಾ ಇದ್ದಾರೆ 2A ಕ್ಯಾಟಗರಿ ಮತ್ತು ರೂರಲ್ ಕೋಟಾ ಇದೆ ಅಂತ ಹೇಳ್ತಾ ಇದ್ದಾರೆ. 24,714 ಇವರ ಒಂದು ರ್ಯಾಂಕು. CS ಮತ್ತು AI ಅಂತ ಕೇಳ್ತಾ ಇದ್ದಾರೆ. ಇವರು ಪ್ಲೇಸ್ ಹೇಳಿಲ್ಲ. ಪ್ಲೇಸ್ ಹೇಳಿದ್ರೆ ನಾನು ಬೆಂಗಳೂರು ಅಂತ ತಿಳ್ಕೊತೀನಿ. CS ಮತ್ತು AIಗೆ ಇವರ ಒಂದು 24,714 ಇದ್ದು, ಇವರಿಗೆ 2A ಕ್ಯಾಟಗರಿ ಮತ್ತು ರೂರಲ್ ಕೋಟಾ ಇರೋದ್ರಿಂದ ಇವರು MSRUA ಅಂದರೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅಲ್ಲಿ ಟ್ರೈ ಮಾಡ್ಬೋದು, ರೇವಾ ಯೂನಿವರ್ಸಿಟಿಯಲ್ಲಿ ಟ್ರೈ ಮಾಡ್ಬೋದು, ಆಚಾರ್ಯದಲ್ಲಿ ಟ್ರೈ ಮಾಡ್ಬೋದು. CSಗೆ ಅಂದರೆ ಟ್ರೈ ಮಾಡ್ಬೋದು. ಇವ್ರದ್ದು ರೂರಲ್ ಕೋಟಾ ಎಲ್ಲ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಸಿಗ್ಬೋದು. ಮತ್ತು CMRIT, RNSIT, SMVIT ನೋಡಿ, CMRIT, RNSIT, SMVIT ಇಲ್ಲಿ ಕೂಡ ಸಿಗ್ಬೋದು. ಇವರು CS ಮತ್ತು AI ಎರಡು ಬ್ರಾಂಚ್ಗಳನ್ನು ಎಲ್ಲ ಇವು ಇನ್ನು ಹೇಳಿದಂಥ ಕಾಲೇಜಿನಲ್ಲಿ ಹಾಕೊಂಡ್ರೆ ಇವರಿಗೆ ಸೀಟ್ ಸಿಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇನ್ನು ರಮೇಶ್ ಅನ್ನೋರು ಕೇಳ್ತಾ ಇದ್ದಾರೆ, ರಮೇಶ್ ಬಾಬು ಅಂತ. ಇವರು SC. 1,50,698 ನೋಡಿ, 1,50,698. ನಿಮ್ದು ಕೂಡ ಯಾರ್ದಾದ್ರು ನೋಡ್ತಾ ಇರೋದು ನಿಯರ್ ಇದ್ರೆ ನಿಮಗೂ ಕೂಡ ಇದು ಉತ್ತರ ಸಿಗುತ್ತೆ. 1,50,698 ರ್ಯಾಂಕ್ ಇದೆ. ಇವರಿಗೆ CS ಬೇಕಂತ ಕೇಳ್ತಾ ಇದ್ದಾರೆ. ಇವರು ಹುಬ್ಳಿ, ಧಾರವಾಡ, ಬೆಳಗಾವ್, ಬಾಗಲಕೋಟೆ, ಬಿಜಾಪುರ ಎಲ್ಲಾದರೂ ಸಿಗಲಿ ಅಂತ ಕೇಳ್ತಾ ಇದ್ದಾರೆ. ಇವ್ರಿಗೆ ನಾನು ಏನು ಹೇಳ ಬಯಸ್ತೀನಿ ಅಂದರೆ, ನಿಮಗೆ ಜೈನ್ ಕಾಲೇಜ್ ಹುಬ್ಳಿ ಮತ್ತು ಜೈನ್ ಕಾಲೇಜ್ ಉದ್ಯಮ್ ಭಾಗ್ ಬೆಳಗಾವದಲ್ಲಿ 2 ಜೈನ್ ಕಾಲೇಜ್ ಇವೆ. ಹುಬ್ಳಿ ಜೈನ್ ಕಾಲೇಜಲ್ಲಿ ಸಿಗೋ ಚಾನ್ಸ್ ಇದೆ. ಬೆಳಗಾವ್ ಉದ್ಯಮ ಭಾಗದಲ್ಲಿ ಸಿಗೋ ಚಾನ್ಸ್ ಇದೆ. ಮತ್ತು VTU ಬೆಳಗಾವದಲ್ಲಿ ಇವರು CS ಅನ್ನೋರು CS ಮತ್ತು ಅಲೈಡ್ ಬ್ರಾಂಚ್ ಹಾಕೊಳ್ಳೋದು ಬೆಟ್ರು. VTU ಬೆಳಗಾವದಲ್ಲಿ ಸಿಗ್ಬೋದು, KLE ಚಿಕ್ಕೋಡಿಯಲ್ಲಿ ಸಿಗ್ಬೋದು, ಮತ್ತು ಸಿಕ್ಯಾಬ್ ಅಂತ ಇದೆ ಕಾಲೇಜು ಬಿಜಾಪುರದಲ್ಲಿ, ಅಲ್ಲಿ ಸಿಗ್ಬೋದು. ಮತ್ತು ನಿಮಗೆ ನಡೆಯುತ್ತೆ ಅಂದರೆ ಹೀರಾ ಶುಗರ್ IT ಕಾಲೇಜ್ ಇದೆ ನಿಡ್ಸೋಸಿ ಬೆಳಗಾವದಲ್ಲಿ, ಅಲ್ಲಿ ಕೂಡ ಸಿಗ್ಬೋದು. ಮತ್ತು ರೂರಲ್ ಕಾಲೇಜ್ ಇದೆ ಹುಲ್ಕೋಟಿಯಲ್ಲಿ, ಅಲ್ಲಿ ಕೂಡ ಸಿಗುತ್ತೆ. ಅಗ್ರಿ ಕಾಲೇಜ್ ಲಕ್ಷ್ಮೇಶ್ವರದಲ್ಲಿದೆ, ಅಲ್ಲೂ ಕೂಡ ನಿಮಗೆ ಸಿಗ್ಬೋದು. ನೀವು ಆದಷ್ಟು ರ್ಯಾಂಕ್ ಏನು ದೂರ ಇರ್ತಿರಲ್ಲ, ಕೇವಲ CS ಅಂತ ಇದನ್ನು ಮಾಡಬೇಡಿ. CS ಮತ್ತು ಅಲೈಡ್ ಬ್ರಾಂಚ್ ಹಾಕೊಳ್ಳಿ, ಜಾಸ್ತಿ ಕಾಲೇಜ್ ಹಾಕೊಳ್ಳಿ, ಅಂದರೆ ನಿಮಗೆ ಸಿಗೋ ಚಾನ್ಸು ಜಾಸ್ತಿ ಇರುತ್ತೆ. ಈಗ ನೋಡಿ, ಹುಬ್ಳಿಯಲ್ಲಿ AGM ರೂರಲ್ ಕಾಲೇಜ್ ಇದೆ, ವರೂರಲ್ಲಿ, ಅಲ್ಲಿ ಹಾಕೋಬಹುದು. ಇವರು ಬಾಳೆಕುಂದ್ರಿ ಅಂತ ಕಾಲೇಜ್ ಇದೆ ಬೆಳಗಾವದಲ್ಲಿ, ಅಲ್ಲಿ ಕೂಡ ಹಾಕೋಬಹುದು. ಹೀಗೆ ಹೆಚ್ಚು ನೀವು ಕಾಲೇಜನ್ನು ಹಾಕೊಂಡ್ರೆ ನಿಮಗೆ ಸಿಗೋ ಚಾನ್ಸು ಜಾಸ್ತಿ ಇರುತ್ತೆ. ಮತ್ತು ತೀರಾ ಒಂದೇ CS AI ಅಂತ ಒಂದೇ ಬ್ರಾಂಚ್ಗೆ ಸ್ಟಿಕ್ ಆಗಬೇಡಿ. ಇಲ್ಲಿ ಪೂಜಿತಾ ಅಂತ ಕೇಳ್ತಾ ಇದ್ದಾರೆ, 17,084 ಇವರ ರ್ಯಾಂಕು. 3B ಕ್ಯಾಟಗರಿ ಇವ್ರದ್ದು. CS ಮತ್ತು IS ಇವರ ಒಂದು ಇದು. ಬೆಂಗಳೂರು ಇವ್ರು ಕೇಳ್ತಾ ಇದ್ದಾರೆ, 2 ಏನೋ ಕಮೆಂಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಿಗುತ್ತಾ ಅಥವಾ SIT ಅಂದರೆ ತುಮಕೂರನ್ನ ಕೇಳೋದು. SITಯಲ್ಲಿ ಸಿಗೋದು ಡಿಫಿಕಲ್ಟು. SITಯಲ್ಲಿ ಏನೋ ಸಿಕ್ಕರು ಬೈ ಚಾನ್ಸ್ ಲಕ್ಲೆ CS IS ಏನೋ ಸಿಗ್ಬೋದು ಅನಿಸುತ್ತೆ SITಯಲ್ಲಿ, ಯಾಕಂದರೆ 3B ಕ್ಯಾಟಗರಿ ಇದೆ, ಆದರೂ ಕೂಡ ತುಂಬ ಡೌಟ್ಫುಲ್ಲು. ಇನ್ನು ಬೆಂಗಳೂರಲ್ಲಿ ನೋಡಿ, BMSIT, BNMIT, CMRIT ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. BMSIT, BNMIT, CMRIT ಮತ್ತು ನ್ಯೂ ಹಾರಿಜಾನ್, SMVIT ಇವಿಷ್ಟು ಕಾಲೇಜಿಗೆ CS IS 2 ಬ್ರಾಂಚ್ ಹಾಕೊಳ್ಳಿ, ನಿಮ್ಗೆಲ್ಲಾದರೂ ಸಿಗುತ್ತೆ. ಇನ್ನು ಸುಮಾ ಸಕ್ಲೇನ್ ಅಂತ 2B ಕ್ಯಾಟಗರಿ ಅವ್ರು ಕೇಳ್ತಾ ಇದ್ದಾರೆ, 1,47,718 ಇದೆ ಅವರ ರ್ಯಾಂಕ್ ನೋಡಿ, 1,47,000 ಮೇಲೆ ಹೋಗಿದೆ. ಮೈಸೂರಲ್ಲಿ AIML ಸೈಬರ್ ಸೆಕ್ಯೂರಿಟಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ರ್ಯಾಂಕ್ ತುಂಬ ದೂರ ಇರೋದ್ರಿಂದ ಕೇವಲ ಮೈಸೂರಿನ ಕಾಲೇಜುಗಳು ಅಂತಂದರೆ ತುಂಬ ಟಫ್ ಆಗುತ್ತೆ. ಇವರು ಬೆಂಗಳೂರು ಕಾಲೇಜಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಶೇಷಾದ್ರಿಪುರಂ ಕಾಲೇಜು, ATME ಮೈಸೂರು ಇವನ್ನ ಹಾಕೊಳ್ಳಿ. ಮತ್ತು ಇವರು ಕೇವಲ AIML ಸೈಬರ್ ಸೆಕ್ಯೂರಿಟಿ ಅಂತ ಸ್ಟಿಕ್ ಆಗೋದು ಬೇಡ. CS ಮತ್ತು ರಿಲೇಟೆಡ್ ಬ್ರಾಂಚ್ ಎಲ್ಲ ಹಾಕೊಳ್ಳಿ, ಅಂದರೆ ನಿಮಗೆ ಸ್ವಲ್ಪ ಹೆಚ್ಚಿನ ಅವಕಾಶಗಳು ದೊರೆತು. ಕೆಲವೊಮ್ಮೆ ಏನಾಗ್ತದೆ, CSಗೆ ದೂರ ಕಟ್ ಆಫ್ ಹೋಗ್ಬಿಡುತ್ತೆ, ಅಂದರೆ ಹೆಚ್ಚಿನ ರ್ಯಾಂಕು CSಗೆ ಸಿಗುತ್ತೆ, ಅಲೈಡ್ ಬ್ರಾಂಚ್ಗೆ ಒಮ್ಮೆ ಕಡಿಮೆ ಇದಿರುತ್ತೆ. ಹೀಗೆ ಎಲ್ಲ ಕೆಲವೊಮ್ಮೆ ಉಲ್ಟಾಪಲ್ಟ ಆಗೋ ಚಾನ್ಸು ಇರ್ತವೆ. ಆದ ಕಾರಣ ನೀವು ಹೆಚ್ಚಿನ ಬ್ರಾಂಚ್ಗಳನ್ನು ಹಾಕೋಬೇಕು. ನೋಡಿ, ಆದಿಶಾ ಕೃಷ್ಣ ಜನರಲ್ ಮೆರಿಟು 33,000 ರ್ಯಾಂಕಿಂಗು. CS ಮತ್ತು IS ನನಗೆ ಸಹ್ಯಾದ್ರಿ ಮಂಗಳೂರು ಕಾಲೇಜಲ್ಲಿ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸಹ್ಯಾದ್ರಿ ಮಂಗಳೂರು ಕಾಲೇಜ್ನಲ್ಲಿ ಇವ್ರದ್ದು ರ್ಯಾಂಕಿಂಗ್ ತುಂಬ ದೂರ ಇದೆ, ಸಿಗೋ ಚಾನ್ಸ್ ತುಂಬ ಕಡಿಮೆ, ಆದರೂ ಹಾಕೋಬಹುದು. ಇನ್ನು ಬೆಂಗಳೂರಲ್ಲಿ ದಯಾನಂದ್ ಸಾಗರ್ ಯೂನಿವರ್ಸಿಟಿ ನೋಡಿ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇದಲ್ಲ, ಇಂಜಿನಿಯರಿಂಗ್ ಅಲ್ಲ, DSCE ಅಲ್ಲ, ದಯಾನಂದ್ ಸಾಗರ್ ಯೂನಿವರ್ಸಿಟಿ. ಮತ್ತು MVJCE ಹಾಕೊಳ್ಳಿ, ಆಚಾರ್ಯ, ಕೆಂಬ್ರಿಡ್ಜು ಮತ್ತು BGSCET ಇವನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇಲ್ಲಿ CS ಸಿಗಲಿಲ್ಲ ಅಂದರೂ IS ಸಿಗೋ ಚಾನ್ಸ್ ಇದೆ. ಇವೆಲ್ಲ ಕಾಲೇಜುಗಳನ್ನು ನೀವು ಹಾಕೊಳ್ಳಿ.
ಇನ್ನು ಅಮೋಘ ಅಶೋಕ್ ಅಂತ ಜನರಲ್ ಮೆರಿಟ್ನವರು ನೋಡಿ, ತುಂಬ ಒಳ್ಳೆ ರ್ಯಾಂಕಿಂಗ್ ಇದೆ ಇವ್ರದ್ದು, 341 ರ್ಯಾಂಕಿಂಗ್ ಇದೆ. ಇವರು CS RVCEಯಲ್ಲಿ ಕೇಳ್ತಾ ಇದ್ದಾರೆ. ನಿಮಗೆ ಡೆಫಿನೆಟ್ ಆಗಿ ಇಲ್ಲಿ ಸಿಗೋ ಚಾನ್ಸು ಭಾಳ ಇದೆ. 341ಗೆ ಜನರಲ್ ಮೆರಿಟ್ಗೆ CS RVCE ಕಾಲೇಜಲ್ಲಿ ಸಿಗುತ್ತೆ. ಆದರೆ ನೀವು ಯಾವಾಗಿದ್ರೂ ರಿಸ್ಕ್ ತಗೋಬೇಡಿ, ಹಾಗೆ ಒಂದೇ ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಡಿ, ಹೆಚ್ಚು ಕಾಲೇಜುಗಳನ್ನು ಹಾಕಿ ನೀವು ಎಲ್ಲ ಏನು ಟಾಪ್ ಕಾಲೇಜ್ ಇದಾವಲ್ಲ ಬೆಂಗಳೂರಲ್ಲಿ ಒಂದು 10-15 ಟಾಪ್ ಕಾಲೇಜುಗಳನ್ನು ಹಾಕ್ಕೊಳ್ಳಿ. ಯಾಕಂದರೆ ಯಾವಾಗಿದ್ರೂ ಸೇಫ್ಟಿ ಮುಖ್ಯ. ನಿಮಗೆ CS ಸಿಗುತ್ತೆ RV ಕಾಲೇಜಲ್ಲಿ, ಆದರೂ ಕೂಡ BMS, PES, ದಯಾನಂದ ಸಾಗರ್ ಮತ್ತು ನಿಮಗೆ UEC ಲೈಕ್ ಇದ್ರೆ UEC ಇವೆಲ್ಲ ಟಾಪ್ ಕಾಲೇಜುಗಳನ್ನು ಹಾಕೊಳ್ಳಿ, ಆರಾಮಾಗಿ ನಿಮ್ಗೆ ಸೀಟ್ ಸಿಗುತ್ತೆ. ಇನ್ನು ಶಾನ್ ಗೌಡ್ರ ಅಂತ ಕೇಳ್ತಾ ಇದ್ದಾರೆ. ಜನರಲ್ ಮೆರಿಟ್ ಇವ್ರದ್ದು 5100, ಇವ್ರ ರ್ಯಾಂಕಿಂಗ್ 5100, ಇವ್ರದ್ದು ಒಳ್ಳೆ ರ್ಯಾಂಕಿಂಗ್ ಇದೆ. CS ಮತ್ತು ಅಲೈಡ್ ಬ್ರಾಂಚ್ ಬೆಂಗಳೂರಲ್ಲಿ ಟಾಪ್ ಕಾಲೇಜಲ್ಲಿ ಇವರು ಕೂಡ ಕೇಳ್ತಾ ಇದ್ದಾರೆ. ನೋಡಿ, ನೀವು UECE ಮತ್ತು DSCE ದಯಾನಂದ ಸಾಗರ್ ಕಾಲೇಜು ಮತ್ತು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈ ಕಾಲೇಜು ನಿಮ್ಮ ರ್ಯಾಂಕಿಂಗ್ಗೆ ಸೂಟೇಬಲ್ ಇದೆ. ಮತ್ತು ನೀವು ಕೂಡ RVCE, PES ಯೂನಿವರ್ಸಿಟಿ, MSRIT ಇವುಗಳನ್ನು ಕೂಡ ನಿಮ್ಮ ರ್ಯಾಂಕಿಂಗ್ನಲ್ಲಿ ಹಾಕ್ಕೊಳ್ಳಿ. ನಿಮ್ಮದು ಒಳ್ಳೆಯ ರ್ಯಾಂಕ್ ಇದೆ, ಸಿಗೋ ಚಾನ್ಸು ತುಂಬ ಇದೆ. ಕಾಂತೇಶ್ ಅನ್ನೋರು 3A ಜನರಲ್ ಕ್ಯಾಟಗರಿ, ಅವರು 33,235 CS, IS, AIML, AIDS, AI ಹೀಗೆಲ್ಲ ಬ್ರಾಂಚ್ಗಳನ್ನು ಹಾಕಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲಿ ಆದರೂ ನಡೆಯುತ್ತೆ ಅಂತ ಹಾಕಿದ್ದಾರೆ. ನೋಡಿ, 33,235 3A ಜನರಲ್ ಕ್ಯಾಟಗರಿ. ನೋಡಿ, ನೀವು KLE ಬೆಳಗಾವಿ ಟ್ರೈ ಮಾಡ್ಬೋದು, KLE IT ಹುಬ್ಳಿ ಟ್ರೈ ಮಾಡ್ಬೋದು, ಮತ್ತು ಕೇಂಬ್ರಿಡ್ಜ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, BGS CET, ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಇವೆಲ್ಲ. ಕೇಂಬ್ರಿಡ್ಜು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, BGS CET, ಚಾಣಕ್ಯ ಯೂನಿವರ್ಸಿಟಿ ಇವು ಬೆಂಗಳೂರಲ್ಲಿ. ಮತ್ತು ಬೆಂಗಳೂರಲ್ಲಿ ನೀವು ರೇವಾ ಮತ್ತು ಆಚಾರ್ಯ ಕೂಡ ಹಾಕೊಳ್ಳಿ, ಅಲೈಡ್ ಬ್ರಾಂಚು ಸಿಗೋ ಚಾನ್ಸ್ ಚೆನ್ನಾಗಿದೆ. ನಿಮಗೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆ ನಡೆಯುತ್ತೆ ಅಂದರೆ ಅಲ್ಲಿಯೂ ಹಾಕೋಬೋದು. ಮತ್ತು VTU ಬೆಳಗಾವಿ ಇವೆಲ್ಲ ನೋಡಿ, ಬಸವೇಶ್ವರ ಕಾಲೇಜು, VTU ಬೆಳಗಾವಿ ತುಂಬ ಫೀಸ್ ಕಡಿಮೆ ಇದೆ. VTU ಮೈಸೂರು ಕೂಡ ನೀವು ಹಾಕೋಬೋದು. ಮೈಸೂರಿನ ವಿದ್ಯಾವರ್ಧಕ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ, ನಾನು ಟ್ರೈ ಅಂದರೆ ಸಿಗೋ ಚಾನ್ಸ್ ಇರುತ್ತೆ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೊಳ್ಳಿ ಅಂತ ಅರ್ಥ. ಇನ್ನು ಇಫ್ರಾಜ್ ಮೊಹಮ್ಮದ್ ಅಂತ 2B ಕ್ಯಾಟಗರಿ ಅವ್ರದ್ದು 46,500 ಇವ್ರ ರ್ಯಾಂಕಿಂಗ್ ಇದೆ. CS ಬೆಂಗಳೂರಲ್ಲಿ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, 46,500. ನೋಡಿ, CS IS ಅಲೈಡ್ ಬ್ರಾಂಚು ನಿಮಗೆ 2,75,000 2,75,000 ಬಂದರೂ ಕೂಡ ಸಿಗೋ ಚಾನ್ಸು ಇದೆ, ಸಾಕಷ್ಟು ಸಿಗೋ ಚಾನ್ಸು ಇದೆ. ಅಷ್ಟು ನಿಮ್ಮದು ಹೈ ರ್ಯಾಂಕ್ ಬಂದರೂ ಕೂಡ ಸಿಗುತ್ತೆ. ಆದರೆ ಇದೇ ಕಾಲೇಜು ಅಂತ ಅನ್ನೋ ಆಗಿಲ್ಲ. ಈ ಕಾಲೇಜುಗಳಲ್ಲಿ ನಾನು ಹೇಳ್ತೀನಿ ನಿಮಗೆ, ಇಷ್ಟು ಹೆಚ್ಚಿಗೆ ರ್ಯಾಂಕ್ ಬಂದರೂ ಎಲ್ಲಿ ಸಿಗುತ್ತೆ ಅನ್ನೋದು. ಆ ಕಾಲೇಜುಗಳಲ್ಲಿ ಇಷ್ಟನ್ನು ಆಪ್ಷನ್ ಎಂಟ್ರಿಯಲ್ಲಿ ಸುಮಾರು ಒಂದು 30 ಕಾಲೇಜ್ ಹಾಕೋಬೇಕು, ನಿಮ್ಗೆ ಎಲ್ಲಿ ಆದರೂ ಸಿಗುತ್ತೆ. ಆ ಕಾಲೇಜ್ ಕ್ವಾಲಿಟಿ ಹೇಗೆ ಅದು ಹೇಗೆ ಅಂತ ವಿಚಾರ ಮಾಡೋ ಹಾಗಿಲ್ಲ. ಒಟ್ಟು ನಾನು CS ಅಲೈಡ್ ಬ್ರಾಂಚು ಕಲಿಬೇಕು ಅಂದರೆ ಕಲಿಬೇಕು, ಹೀಗಿರ್ತದೆ. ಇನ್ನು ಇವರು ಇಫ್ರಾಜ್ ಮೊಹಮ್ಮದ್ ನೋಡಿ 46,500 CS ಬೆಂಗಳೂರಲ್ಲಿ ಸಿಗುತ್ತಾ ಅಂತಾರೆ. ಆಕ್ಸ್ಫರ್ಡ್ ಮತ್ತು ಅಟ್ರಿಯಾ ಕಾಲೇಜು ಇವ್ರ ರ್ಯಾಂಕಿಗೆ ಸ್ವಲ್ಪ ಒಳ್ಳೆ ಕಾಲೇಜ್ ಅಂದರೆ ಆಕ್ಸ್ಫರ್ಡ್ ಮತ್ತು ಅಟ್ರಿಯಾ ಟ್ರೈ ಮಾಡಲಿ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ, ರಾಜರಾಜೇಶ್ವರಿ ಕಾಲೇಜಲ್ಲಿ ಸಿಗುತ್ತೆ ಮತ್ತು ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ. ಯಾರೋ ಕೆಲವೊಬ್ರು ನನಗೆ ಕ್ವಶನಲ್ಲಿ ಕೇಳಿದ್ರು, ಅಲಯನ್ಸ್ ಯೂನಿವರ್ಸಿಟಿ ಒಳ್ಳೆ ಕಾಲೇಜಾ ಅಂತ. ಈಗ ನೀವು ಕಂಪ್ಯಾರಿಸನಲ್ಲಿ ಒಳ್ಳೆ ಕಾಲೇಜು ಇದು ಕಾಲೇಜ್ ಕೆಟ್ಟ ಅಂತ ಹಂಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಈಗ RV ಕಾಲೇಜು, BMS ಕಾಲೇಜು ಮತ್ತು ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜು ಒಂದೇನೆ ಅಂತ ನೀವು ಕೇಳಿದಾಗ ಹಾಗಾಗುತ್ತೆ. ಅದಕ್ಕೆ ನಿಮ್ಮ ರ್ಯಾಂಕಿಗೆ ಯಾವುದು ಒಳ್ಳೆ ಕಾಲೇಜು, ನೀವು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಕಾಲೇಜನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಸಾಧ್ಯ ಆದರೆ ಆ ಕಾಲೇಜ್ಗೆ ಹೋಗಿ ಅಲ್ಲಿ ಸ್ಟೂಡೆಂಟ್ಸನ್ನು ಮಾತಾಡಿ ಆ ಕಾಲೇಜ್ ಎನ್ವಿರಾನ್ಮೆಂಟ್ ಏನಿದೆ ಅನ್ನೋದನ್ನ ನೀವೆಲ್ಲ ಚೆಕ್ ಮಾಡ್ಬೋದು. ಇನ್ನು ಮಲ್ಲಿಕ್ ರೆಹಾನ್ ಅಂತ ಕೇಳ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಇವರ ರ್ಯಾಂಕನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಇವ್ರ ರ್ಯಾಂಕ್ ಆ್ಯಕ್ಚುಲಿ 1,36,928 ಇದೆ. ನಾನು 13,000 ಅಂತ ಬೈ ಮಿಸ್ಟೇಕ್ ಇದು ಮಾಡ್ಕೊಂಡಿದ್ದೆ. ಇವರು ENC ಜೈನ್ ಕಾಲೇಜ್ ಹುಬ್ಳಿಯಲ್ಲಿ ಸಿಗುತ್ತಾ ಅಂತ ಕೇಳಿದ್ದಾರೆ. 1,36,928 ಇರೋದ್ರಿಂದ ಇವರು ಕ್ಯಾಟಗರಿ ಯಾವುದನ್ನೋದು ಹೇಳಿಲ್ಲ. ಅದ ಕಾರಣ ಕ್ಯಾಟಗರಿ ಹೇಳ್ತಾ ಬರೀ ಬಹುಶಃ 2B ಇರ್ಬೋದು ಅನ್ಸುತ್ತೆ ನನಗೆ, ಹೆಸರು ನೋಡಿದರೆ. 2B ಕ್ಯಾಟಗರಿಗೆ ಜೈನ್ ಕಾಲೇಜ್ನಲ್ಲಿ ಆರಾಮಾಗಿ ಸೀಟು ENC ಸಿಗುತ್ತೆ. ಇವರು ಹುಬ್ಳಿಯವರು ಇರ್ಬೋದು ಅನ್ಸುತ್ತೆ ನನಗೆ, ಜೈನ್ ಕಾಲೇಜ್ ಕೇಳಿದ್ದಾರೆ. ಆದ ಕಾರಣ ಇವರು AGM ಕಾಲೇಜ್ ವರೂರು ಕೂಡ ಹಾಕೋಬಹುದು. ಮತ್ತು ಲಕ್ಷ್ಮೇಶ್ವರ ಕಾಲೇಜು, ಅಗಡಿ ಕಾಲೇಜ್ ಇದೆ ಲಕ್ಷ್ಮೇಶ್ವರಲ್ಲಿ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಜೈನ್ ಕಾಲೇಜ್ ಕಂಪೇರ್ ಮಾಡಿದರೆ ಚೆನ್ನಾಗಿದೆ ಲಕ್ಷ್ಮೇಶ್ವರ ಕಾಲೇಜು. ಮತ್ತು AGM ವರೂರು ಕಾಲೇಜ್ ಕೂಡ ಟ್ರೈ ಮಾಡ್ಬೋದು. ಹಾಕುವಾಗ ಆಪ್ಷನ್ ಎಂಟ್ರಿ ಜಾಸ್ತಿ ಹಾಕ್ಕೊಳ್ಳಿ, ನಾನು ಯಾವಾಗಿದ್ರೂ ಅದನ್ನೇ ಹೇಳೋದು. ಇನ್ನು ಜ್ಯೋತಿರಾವ್ ಜನರಲ್ ಮೆರಿಟು ನೋಡಿ, ಜನರಲ್ ಮೆರಿಟು ಜ್ಯೋತಿರಾವ್ ಅಂತ 2 lakh ಇವರ ರ್ಯಾಂಕಿಂಗು. AIML ಸಿಗುತ್ತಾ ಬೆಂಗಳೂರು ಮೈಸೂರಲ್ಲಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, 2 ಲಕ್ಷಕ್ಕೆ. ಇವರು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ನೋಡಿ, CS AI ಬರೀ AIML ಏಕೆ, CS ಹಾಕ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ನಾನು ಹೇಳ್ತಿಲ್ಲ, CSಗೆ ರ್ಯಾಂಕಿಂಗ್ ಭಾಳ ದೂರ ಹೋಗಿರುತ್ತೆ, AIಗೆ ಕೆಲವೊಮ್ಮೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಆದ ಕಾರಣ 2 ಹಾಕ್ಕೊಳ್ಳಿ, CS ಮತ್ತು AIML 2 ಹಾಕ್ಕೊಳ್ಳಿ. ಬೆಂಗಳೂರಲ್ಲಿ ನೋಡಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E087, ಯಾಕಂದರೆ ಭಾಳ ಜನರಿಗೆ ಈ ಕಾಲೇಜ್ ಗೊತ್ತಿರೋದಿಲ್ಲ. E087 ಇದರ ಕೋಡು, CET ಕೋಡು. ಮತ್ತು E100 ಕೋಡು KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಬೆಂಗಳೂರಲ್ಲಿ, ಅಲ್ಲಿ ಕೂಡ ಟ್ರೈ ಮಾಡಲಿ. ಇನ್ನು E201 ಕೋಡು ಗೋಪಾಲನ್ ಕಾಲೇಜ್ ಅಂತ ವೈಟ್ ಫೀಲ್ಡಲ್ಲಿ ಗೋಪಾಲನ್ ಕಾಲೇಜ್, ಅಲ್ಲಿ ಕೂಡ ಸಿಗುತ್ತೆ. ಇನ್ನು E090 ಶ್ರೀ ರೇವಣಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ನಾರ್ತ್ ಬೆಂಗಳೂರಲ್ಲಿದೆ, ಅಲ್ಲಿ ಕೂಡ ಇವರು ಟ್ರೈ ಮಾಡಲಿ. 2 ಲಕ್ಷದ ಮೇಲೆ ಕಟ್ ಆಫ್ ಇದಾವಲ್ಲಿ, ನಿಮಗೆ ಆರಾಮಾಗಿ ಸಿಗುತ್ತೆ. ಆದರೆ ಒಂದೇ ಏನಂದರೆ CS AIML ಏನೇನು CS ರಿಲೇಟೆಡ್ ಬ್ರಾಂಚ್ ಎಲ್ಲ